ಡಿ.ಕೆ. ಶಿವಕುಮಾರ್ ಅವರ ಒಂದು ಹೇಳಿಕೆ ಇಡೀ ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿ ಆಗ್ತಾ ಇದೆ. ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಸುದ್ದಿ ಆಗ್ತಾ ಇಲ್ಲ, ಇದು ನ್ಯಾಷನಲ್ ಸುದ್ದಿ ಕೂಡ ಆಗ್ತಾ ಇದೆ. ಆ ರೀತಿಯ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ. ಇನ್ನು ಆ ಒಂದು ಹೇಳಿಕೆ DCM ಸ್ಟೇಟ್ಮೆಂಟ್ ಏನಿದೆ ಆ ಒಂದು ಹೇಳಿಕೆಯನ್ನು ಕೆಲವರು ಕೂಡ ಸಮರ್ಥಿಸಿಕೊಳ್ತಾ ಇದ್ದಾರೆ. ಅಂದರೆ ಒಂದು ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ, ಸಿನಿಮೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ಇರುವಂಥ ಹಿನ್ನೆಲೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಎಲ್ಲ ಕಲಾವಿದರ ನಟ್ಟು ಬೋಲ್ಟು ನನ್ನ ಕೈಯಲ್ಲಿದೆ, ಅದನ್ನು ಟೈಟ್ ಮಾಡೋದು ಭಾಳ ದೊಡ್ಡ ವಿಷಯನಲ್ಲ ಅಂಥೇಳಿ ನೇರವಾಗಿ ವಾರ್ನಿಂಗ್ ಕೊಡ್ತಾರೆ ಕಲಾವಿದರಿಗೆ. ಆ ಘಟನೆ ಆದ ನಂತರ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಸಹಜವಾಗಿ ಪರ ವಿರೋಧ ಅಂದರೆ ನಿಮ್ಗೆ ಗೊತ್ತಿರುವಂಥ ವಿಚಾರ, BJP ಅವರು ವಿರೋಧವನ್ನು ಮಾಡ್ತಿದ್ದಾರೆ, ಕಾಂಗ್ರೆಸ್ ಅವರು ಅದನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಕಲಾವಿದರು ಕೂಡ ಈ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಡೀತಾ ಇರುವಂಥ ಕೆಲವೊಂದಿಷ್ಟು ಬೆಳವಣಿಗೆ ಏನಾಗ್ತಾ ಇದೆ, ಒಗ್ಗಟ್ಟು ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹಂಗಾಗಿ DCM ಡಿ.ಕೆ. ಶಿವಕುಮಾರ್ ಹೇಳಿರುವಂಥ ಹೇಳಿಕೆಯ ಹಿಂದೆ ಇರುವಂಥ ಉದ್ದೇಶ ಏನು, ನಿಜವಾಗ್ಲೂ ಕೂಡ ನಟ್ಟು ಬೋಲ್ಟು ಯಾರ್ದು ಟೈಟ್ ಆಗಬೇಕು, ಎಲ್ಲಿಂದ ಟೈಟ್ ಮಾಡಬೇಕು, ಯಾರ್ದು ಟೈಟ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ. ಈಗ ಇದು ರಾಜಕೀಯವಾಗಿ ತಿರುವನ್ನು ಪಡೆದುಕೊಳ್ತಾ ಇರುವಂಥದ್ದು. ಕೆಲವೊಂದಿಷ್ಟು ಜನ ಹೇಳ್ತಾ ಇರುವಂಥದ್ದು, ನೀವು ರಾಜಕೀಯವಾಗಿ ಅಂದರೆ ಈ ಪಕ್ಷಾತೀತವಾಗಿ ಕರೆದ್ರೆ ನಾವು ಹೋಗಬಹುದಾಗಿತ್ತು ಅಂತ ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ. ಸೊ ಆ ಒಂದು ಪಕ್ಷದ ಆಹ್ವಾನ ಇರೋದ್ರಿಂದಾಗಿ ಕೆಲವೊಂದಿಷ್ಟು ನಟರು ಹೋಗಿಲ್ಲ ಅನ್ನುವಂಥ ಆ ರೀತಿಯ ಚರ್ಚೆಗಳು ಕೂಡ ನಡೀತಾ ಇದೆ. ಸೊ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಸ್ಯಾಂಡಲ್ವುಡ್ ವರ್ಸಸ್ ಸರ್ಕಾರ. ಪ್ರಮುಖವಾಗಿ ಈ ಕ್ಷೇತ್ರಗಳು ಬೇರೆ ಬೇರೆನೆ, ಒಂದು ಸಿನಿಮಾ ಕ್ಷೇತ್ರ, ಇನ್ನೊಂದು ರಾಜಕೀಯ ಅನ್ನೋದು ಬೇರೆ ಬೇರೆನೇ ಇರುತ್ತೆ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಈಗ ಕನ್ನಡ ಚಿತ್ರರಂಗ ಆಕ್ರೋಶವನ್ನು ಹೊರಹಾಕಿದೆ ರಾಜ್ಯ ಸರ್ಕಾರದ ವಿರುದ್ಧ. ಡಿ.ಕೆ.ಶಿ ಅಭಿಪ್ರಾಯದಿಂದ ಇಬ್ಬಾಗದತ್ತ ಸ್ಯಾಂಡಲ್ವುಡ್ ಸಾಗತ್ತಾ ಅನ್ನುವಂಥ ಅನುಮಾನ ಪ್ರಶ್ನೆ ಈಗ ಉಟ್ಕೊಳ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಲ ಕಲಾವಿದರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿರುವಂಥ ಸಾಧು ಕೋಕಿಲ ಎಡವಟ್ಟು ಮಾಡಿಕೊಂಡ್ರ ಅನ್ನುವಂಥ ಪ್ರಶ್ನೆ. ಅಂದರೆ ಸಾಧು ಕೋಕಿಲ ಪಾರ್ಟ್ ಆಫ್ ದಿ ಪಾರ್ಟಿ ಕಾಂಗ್ರೆಸ್. ಸೊ ಅವರ ಹೇಳಿಕೆ ಬೇರೆ ಥರ ಆಲೋಚನೆ ಮಾಡೋದೇನು ಅವಶ್ಯಕತೆ ಇಲ್ಲ. ಇನ್ನು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವಿಚಾರದಲ್ಲಿ ಈಗ ಅಪಸ್ವರ ಕೂಡ ಎದ್ದು ಕಾಣ್ತಾ ಇದೆ. ಹಿರಿಯ ಕಲಾವಿದರು ನಿರ್ದೇಶಕರಿಗೆ ಆಹ್ವಾನ ಕೊಡಲಿಲ್ವಾ ಅಂಥೇಳಿ ಕೆಲವೊಂದಿಷ್ಟು ನೇರವಾಗಿ ತಮ್ಮ ಬೇಸರವನ್ನು ಹೊರಹಾಕ್ತಿದ್ದಾರೆ. ನೋಡಿ, ಇಡೀ ವಿಶ್ವದಾದ್ಯಂತ ಸಿನಿಮಾ ಏನಿದೆಯಲ್ಲ, ಇಡೀ ವಿಶ್ವದ ಸಿನಿಮಾ ಬೆಂಗಳೂರಿನಲ್ಲಿ ನಡೀತಾ ಇದೆ. 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮ, ಅದು ಉದ್ಘಾಟನಾ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮದಲ್ಲಿ ಕಲಾವಿದರು ಬಂದಿಲ್ಲ ಅಂತೇಳಿ DCM ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಬೇಸರವನ್ನು ಹೊರಹಾಕಿದ್ರು, ಎಚ್ಚರಿಕೆ ಕೂಡ ಕೊಟ್ಟಿದ್ರು. ನೀವು 10 ಜನ ಬಂದಿದ್ರಿ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಅಂತೇಳಿ ಬರಬೇಕಾಗಿತ್ತು. ಆದರೆ ಕೆಲವೊಂದಿಷ್ಟು ಕಲಾವಿದರು ಹೇಳ್ತಾ ಇರುವಂಥದ್ದು ನಮಗೆ ಆಹ್ವಾನ ಬರಲಿಲ್ಲ ಅಂಥೇಳಿ. ನೆಲ ಜಲ ವಿಚಾರದಲ್ಲಿ ಡಿ.ಕೆ.ಶಿ ಅವರ ಹೇಳಿಕೆಯಿಂದ ಹೊಸ ಮಗ್ಗಲು ಪಡೆಯತ್ತಾ ಅಂತೇಳಿ ಒಂದು ವಿಚಾರ. ಈ ಕೋವಿಡ್ ಸಂದರ್ಭದಲ್ಲಿ ಆಗಿರುವಂಥ ಪಾದಯಾತ್ರೆ ಇದೆಯಲ್ಲ, ಅದು ಪಕ್ಷಾತೀತವಾಗಿ ಬಹುಶಃ ಆದಿದ್ದೆ ಅದು ಬೇರೆ ಥರನೇ ಆಗ್ತಾ ಇತ್ತು. ಬಟ್ ಒಂದು ಪಾರ್ಟಿ ಆಹ್ವಾನ ಕೊಟ್ಟಿರೋದ್ರಿಂದಾಗಿ ಆ ರೀತಿಯ ಗೊಂದಲ ಕೂಡ ಇರಬಹುದು ಕಲಾವಿದರಲ್ಲಿ. ಕೆಲವೊಂದಿಷ್ಟು ಕಲಾವಿದರು ಹೇಳ್ತಿದ್ದಾರೆ ಹೋಗಬೇಕಾಗಿತ್ತು ಅಂತೇಳಿ. ಸೊ ಈಗಿರುವಂಥ ಪ್ರಶ್ನೆ, ಪಾದಯಾತ್ರೆ ಮಾಡಾಯಿತು, ಮೇಕೆದಾಟು ಯೋಜನೆ ಎಲ್ಲಿ ತನಕ ಬಂತು ಅನ್ನುವಂಥದ್ದು. ಜೊತೆಗೆ ಈಗಿರುವಂಥ ಇನ್ನೊಂದು ಪ್ರಮುಖ ಪ್ರಶ್ನೆ ಏನು ಅಂತಂದರೆ, ಆ ಪಾದಯಾತ್ರೆ ಇದೆಯಲ್ಲ ಅದು ಆಗಿದ್ದು ತಮ್ಮ ವೈಯಕ್ತಿಕ ಲಾಭಕ್ಕಾಗಿನ ಅಥವಾ ನೆಲ ಜಲ ಭಾಷೆಗಾಗಿನ? ಈ ರೀತಿಯ ಪ್ರಶ್ನೆಗಳು, ಚರ್ಚೆಗಳು ಕೂಡ ದೊಡ್ಡದಾಗಿ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಕಲಾವಿದರು ಕೂಡ ಮಾತನಾಡಿದ್ದಾರೆ, DCM ಡಿ.ಕೆ. ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಏನು ಮಾತನಾಡಿದರೆ, ಪ್ರಮುಖವಾಗಿ ತಮ್ಮ ಹೇಳಿಕೆಯನ್ನು DCM ಡಿ.ಕೆ. ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಟೀಕೆ ಮಾಡಲಿ ಅಂತಾನೆ ಹೇಳ್ತಾ ಇರೋದು. ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರು ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರಾಜ್ಯದ ಕಾಸು, ನೆಲ ಜಲ ನಿಮ್ಮ ಭಾಷೆ. ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಾವು ಮಾಡಿದೀವ, ಅವರ ಚಿತ್ರ ಬೆಳೀಲಿ ಅಂತ, ಅವ್ರ ಚಿತ್ರ ಬೆಳೀಲಿ ಅಂತ. ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳಿ, ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡಬೇಕಂತ ಹೇಳಿ ಇಲ್ಲಿ ಪಾಪ ಅವರು ಆಗಬಾರ್ದಂದು ಮಾಡಿಲ್ಲದೆ ಇರ್ಬೋದು. ನಮ್ಮ ಯಾರು ಇಲಾಖೆ ತಪ್ಪಿದೆಯೋ ಇಲ್ಲ ತಪ್ಪಿದೆಯೋ, ಬಟ್ ಕಾರ್ಯಕ್ರಮ ಅವ್ರ ಕಾರ್ಯಕ್ರಮ. ನಾನು ಗೊತ್ತು, ನನಗೆ ಟೀಕೆ ಮಾಡ್ತಾರೆ. ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡಬೇಕಲ್ಲ. ನನಗೇನು ಟೀಕೆ ಮಾಡೋದು ನನಗೇನು ಬೇಜಾರಿಲ್ಲ. ಇಲ್ಲ, ನಾವು ತಪ್ಪು ಮಾಡಿದ್ರು ನಾವು ಕರೆಕ್ಟ್ ಮಾಡ್ಕೊಂಡ, ಅವ್ರು ತಪ್ಪು ಮಾಡಿದ್ರು ಅವ್ರು ಕರೆಕ್ಟ್, ಅವ್ರದ್ದು ಇದು. ನಾವು ಫಿಲಮ್ ಮೇಲೆ ನಾವು ಬದುಕಕ್ಕೆ ನಮ್ಮ ಕೈಲಿ ಶಕ್ತಿ ಇದೆ. ಬಟ್ ಅವ್ರಿಗೆ ಸರ್ಕಾರ ಅವ್ರು ಪ್ರಮೋಟ್ ಮಾಡ್ಕೋಬೇಕಾದ್ರೆ ಸರ್ಕಾರನೂ ಬೇಕು, ಜನ ಬೇಕು ಅವ್ರಿಗೆ. ಬೋಲ್ಟು
ಡಿ ಕೆ ಶಿವಕುಮಾರ್ ಅವರು, ಸಾಧು ಕೋಕಿಲ ಅವರು, ಚಲನಚಿತ್ರರಂಗ ವರ್ಸಸ್ ಸರ್ಕಾರ, ಈ ಥರ ತುಂಬ ವಿಷಯಗಳು ನಡೀತಾ ಇದೆ. ಸೊ ಇದರ ಬಗ್ಗೆ ಒಬ್ಬ ನಿರ್ದೇಶಕನಾಗಿ, ರೈಟ್ರಾಗಿ, ಆ್ಯಕ್ಟ್ರಾಗಿ, ಸಮಾಜದ ವಿಷಯಗಳಿಗೆ ಸ್ಪಂದಿಸೋನಾಗಿ ಮಾತಾಡಬೇಕು ಅನ್ನಿಸ್ತು. ಹಾಗಾಗಿ ಒಂದೊಂದು ಮಾಧ್ಯಮಕ್ಕೆ ಹೋದರೆ ಇನ್ನೊಂದು ಮಾಧ್ಯಮ ಬೇಸರ ಮಾಡಿಕೊಳ್ಳುತ್ತೆ ಅಂತೇಳಿ ನೇರವಾಗಿ ನನ್ನ ಫೇಸ್ಬುಕ್ ಲೈವ್ ಬಂದಿದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರವಿ ಗಣಿಗ ಅಂತ ಒಬ್ಬರು ಶಾಸಕರಿದ್ದಾರೆ. ಅವರು ನನ್ನ ಸ್ನೇಹಿತರು ಕೂಡ ಹೌದು. ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಶಾಸಕರು. ಈ ಕಾಂಗ್ರೆಸ್ಸಲ್ಲಿದ್ದಾರೆ ಅವರು. ಈಗ ಅಲ್ಲಿಂದ ಶುರು ಮಾಡೋಣ. ಅವರೊಂದಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಇವಾಗ ಎಲ್ಲರೂ ಚಿತ್ರರಂಗದವ್ರನ್ನ ತುಂಬ ಹೀನಾಯವಾಗಿ ಬೈಯುವ ಒಂದು ಸರದಿ ಶುರುವಾಗಿದೆ. ಕೆಲವರ ಓರಲ್ ಡೀಸೆಂಟ್ರಿಗಳು, ಬಾಯಿಬೇದಿಗಳು ತುಂಬ ಜೋರಾಗಿ ನಡೀತಾ ಇದೆ. ಎಲ್ಲ ಸ್ನೇಹಿತರಿಗೆ ಸ್ವಾಗತ. ಯಾರ್ಯಾರು ನೋಡ್ತಾ ಇದ್ದಾರೆ ಅವರ ಹೆಸರುಗಳು ಕೆಲವಿಲ್ಲಿ ಬರ್ತಾ ಇದೆ. ರವಿ ಗಣಿಗ ಅವರಿಂದ ಶುರು ಮಾಡೋಣ. ಶಾಸಕರು ಹಿಂದೆ ಪತ್ರಕರ್ತರಾಗಿದ್ದವರು, ನನ್ನ ಗೆಳೆಯರು ಕೂಡ ನನ್ನ ಸಂಪರ್ಕದಲ್ಲಿರೋರೆ. ಅವರು ಒಂದಷ್ಟು ಸಿನಿಮಾ ನಟರುಗಳ ಬಗ್ಗೆ, ಕಲಾವಿದರುಗಳ ಬಗ್ಗೆ, ಸಿನಿಮಾ ಚಿತ್ರರಂಗದವ್ರ ಬಗ್ಗೆ, ಚೇಂಬರ್ ಬಗ್ಗೆ ಒಂದು ಅಪಹಾಸ್ಯ ಮಾಡಿ, ವ್ಯಂಗ್ಯ ಮಾಡಿ ಒಂದಷ್ಟು ಮಾತಾಡಿದ್ದಾರೆ. ಅದು ಅವರು ಆಕ್ರೋಶ ಹೊರಹಾಕಿದ್ದಾರೆ. ಅದು ಅವರ ಇಷ್ಟ. ಆದರೆ ಅವರು ಹೆಸರುಗಳನ್ನು ತಗೋಬೇಕಾಗಿತ್ತು. ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಏನು ಅನ್ನೋದು ಹೆಸರುಗಳನ್ನು ತಗೊಂಡು ನಿರ್ದಿಷ್ಟವಾಗಿ ಒಂದಷ್ಟು ಸರಿಯಾದ ಅಂಶಗಳು ಮತ್ತು ಗ್ರಹಿಕೆಗಳು, ಮಾಹಿತಿಗಳ ಜೊತೆ ಮಾತನಾಡಿದಿದ್ರೆ ಒಂದು ತೂಕ ಬರ್ತಾ ಇತ್ತು. ಆದರೆ ಅವರು ಉತ್ತರ ಕುಮಾರನ್ ಪೌರುಷದ ಥರ ಹೆಸರುಗಳನ್ನು ತಗೊಳ್ಳದೆ ಏನೋ ಒಂದಷ್ಟು ಲೇವಡಿ ಮಾಡಿಕೊಂಡು ಮಾತನಾಡಿದ್ದಾರೆ. ಸೊ ಅವರಿಂದ ಮೊದಲಿಗೆ ಶುರು ಮಾಡೋಣ. ಅವ್ರು ಯಾರು ಆಹ್ವಾನ ಕೊಟ್ಟಿಲ್ಲ ಅಂತ ದೊಡ್ಡ ಇಶ್ಯೂ ಮಾಡಿಲ್ಲ, ಅಥವಾ ಮಾಡಿದವ್ರಿಗೆ ಬೈತಾ ಇಲ್ಲ. ಇದೊಂದು ಪ್ರತೀತಿ ನಡ್ಕೊಂಡು ಬಂದಿದೆ. ಬೆಂಗಳೂರಲ್ಲಿ ಆಗ್ತಾ ಇರೋದು ಒಂದು ಸಂತೋಷದ ಸಮಾಚಾರ. ಸೊ ಇದಕ್ಕೆ ನಮ್ಮ ಸಹಕಾರ ಇದೆ. ಅವರು ಮಾಡಿಲ್ಲ, ಚೆನ್ನಾಗಿ ಮಾಡಿಲ್ಲ, ಯಾವುದು ದೂಷಣೆನೇ ಇಲ್ಲ. ಸರ್ಕಾರಕ್ಕೆ ಯಾವತ್ತೂ ದೂಷಣೆ ಮಾಡಿಲ್ಲ ಯಾರು. ಚಿತ್ರರಂಗಕ್ಕೆ ವಾರ್ನಿಂಗ್ ಕೊಡೋಂಥದ್ದು ಎಷ್ಟು ಅಲ್ಲ, ನಾನು ಒಂದೇ ಮಾತು ಹೇಳಿದೆ. ಅವರು ಆ ಥರ ಮಾತಾಡಿದ ತಪ್ಪು ಮನಸ್ಸಿಗೆ ನೋವಾಗಿದೆ ಅಷ್ಟೇ. ಇದಕ್ಕಿಂತ ಹೆಚ್ಚು ಹೇಳಬೇಕಾಗಿಲ್ಲ. ಇದು ನನ್ನ ಒಬ್ಬನ ನೋವಲ್ಲ, ಎಲ್ಲ ಕಲಾವಿದರಿಗೂ ನೋವಾಗಿದೆ. ಬೇರೆಯವರು ನೊಂದ್ಕೊಂಡಿದ್ದಾರೆ, ಯಾಕೆ ಕಲಾವಿದರಿಗೆ ಹಂಗೆ ಮಾತಾಡ್ತಾ ಇದ್ದಾರೆ ಅಂತ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ನಾಗರಾಜ್ ನಾಯಕ್, ಬಿಜೆಪಿಯ ವಕ್ತಾರರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಹಾಗೇನೆ ಎಎಪಿ ವಕ್ತಾರರಾಗಿರುವಂಥ ಶಶಿಧರ್ ಸಿ ಆರಾಧ್ಯ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು JDS ವಕ್ತಾರರು ಮಹೇಶ್ ಗೌಡ್ರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ಎಸ್, ಬಿಜೆಪಿಯಿಂದಾನೇ ಶುರು ಮಾಡೋಣ. ಬಿಜೆಪಿಗೆ ಬಹಳ ಆಕ್ರೋಶ ಇದೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ. ಈ ನಟ್ಟು ಬೋಲ್ಟು ಸರಿ ಮಾಡಬೇಕು ಅನ್ನೋಂಥ ಕಲಾವಿದರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಕನ್ನಡ ಭಾಷೆ ಎಂಥ ಶ್ರೀಮಂತ ಭಾಷೆ. ಕನ್ನಡ ಭಾಷೆಯನ್ನು ನಮ್ಮ ಆದಿಕವಿ ಪಂಪರಿಂದ ಹಿಡಿದು ನಾವು ಮೆಚ್ಚುವಂಥ ಕುವೆಂಪುರವರಿಂದ ಹಿಡಿದು ನಮ್ಮ ಭಾಷೆಯನ್ನು, ನಮ್ಮ ಸಾಹಿತ್ಯವನ್ನು ಎಷ್ಟೊಂದು ಶ್ರೀಮಂತ ಮಾಡಿದ್ದಾರೆ. ಕನ್ನಡ ಭಾಷೆ ಅತ್ಯಂತ ಪ್ರಾಚೀನ ಭಾಷೆ, ಭಾಳ ಸಂಪದ್ಭರಿತವಾದಂಥ ಭಾಷೆ. ಅಂಥ ಭಾಷೆಯನ್ನು ಹೊಂದಿರುವಂಥ ಕರ್ನಾಟಕದಲ್ಲಿ ಈ ನಟ್ಟು ಬೋಲ್ಟು ಎನ್ನುವಂಥ ಈ ಒಂದು ಅಪರಾಧಿಕ ಶಬ್ದ ಬೇಕೆ ಎನ್ನುವುದು ಇಲ್ಲಿರುವಂಥ ಒಂದು ಯಕ್ಷ ಪ್ರಶ್ನೆ. ಸಾಮಾನ್ಯವಾಗಿ ಈ ಕ್ರಿಮಿನಲ್ ಪ್ರಪಂಚದಲ್ಲಿ, ಅಪರಾಧಿಕ ಪ್ರಪಂಚದಲ್ಲಿ ನಿನಗೆ ಏರೋಪ್ಲೇನ್ ಹಚ್ಚಿಬಿಡ್ತೀನಿ, ನಿಂದು ಐಸ್ ಹಾಕ್ಬಿಡ್ತೀನಿ, ನಿನ್ನ ಮುಖ ಪ್ಯಾಕೆಟ್ ಮಾಡಿಬಿಡ್ತೀನಿ, ಹೀಗೆ ಈ ಮುಖ ಪ್ಯಾಕೆಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಏನು ಪ್ಯಾಕೆಟ್ ಮಾಡ್ತಾರೋ ಅದು ಅದರ ಮತಿತಾರ್ಥ ಕೇಳಕ್ಕೆ ಹೋದರೆ ಅದು ಅರ್ಥ ಆಗದೆ ಇರುವಂಥದ್ದು. ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ಅಂತ ಹೇಳಿದ್ರೆ ನಾವೆಲ್ಲ ಸಾಮಾನ್ಯವಾಗಿ ತಿಳ್ಕೊಂಡವರು ಕೈಕಾಲು ಹಿಂದಕ್ಕೆ ಕಟ್ಟಿ ಮೇಲೆ ಹಗ್ಗ ಹಾಕಿ ಇಳಿತಾರಲ್ಲ, ಅದನ್ನು ಏರೋಪ್ಲೇನ್ ಹತ್ತಿಸ್ತೀರಿ ಅಂತ. ಅದು ಆದರೆ ಸರಿಯಾದಂಥ ಅರ್ಥ ಹುಡಕೋ ಗ್ರಾಮೆಟಿಕಲ್ ಆಗಿ ನೀವು ನೋಡೋಕೆ ಹೋದರೆ ಆ ಅರ್ಥ ಕೊಡೋದಿಲ್ಲ. ಅದೇ ರೀತಿ ನಟ್ಟು ಬೋಲ್ಟು ಪಿಟ್ಟು ಮಾಡ್ತೀನಿ ಅಂತ ಹೇಳಿದ್ರೆ ಜನಸಾಮಾನ್ಯರೆಲ್ಲ ಏನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಬರೋಬ್ಬರಿ ಬುದ್ಧಿ ಕಲಿಸ್ತೀನಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಿನಗೆ ಅನ್ನುವಂಥ ಒಂದು
ಭಾಷೆಯನ್ನು ಅಥವಾ ಆ ಒಂದು ಧ್ವನಿಯನ್ನು ಹೊರಡಿಸುವಂಥದ್ದು. ನಾನೇನು ಕೇಳ್ತೀನಿ, ಸರ್ಕಾರದ ಜನಪ್ರತಿನಿಧಿ ಆಗಿರುವಂಥವ್ರು, ಅದರಲ್ಲೂ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಂಥ DK ಶಿವಕುಮಾರ್ ಅವರ ಬಾಯಿಂದ ಕರ್ನಾಟಕದ ಜನತೆ ಈ ರೀತಿಯ ಶಬ್ದವನ್ನು ಎಂದಿಗೂ ಸಹಿತ ನಿರೀಕ್ಷಿಸಿರಲಿಲ್ಲ. ಪದಪ್ರಯೋಗ ಇದೇ ಫಸ್ಟ್ ಟೈಮ್ ಅಲ್ಲ. ಹಿಂದೊಬ್ರು ಶಾಸಕರು ಸರಿಯಾದ ಆಡಳಿತ ನಡೀತಾ ಇಲ್ಲ ಅಂತ ಹೇಳಿದಾಗ ಶಾಸಕರೆಲ್ಲ ತಗ್ಗು ಬಗ್ಗಿ ಹೋಗಬೇಕಾಗ್ತದೆ ಅನ್ನುವಂಥ ಮಾತನ್ನ ಆಡಿದ್ದಾರೆ ಅಂತ ಹೇಳಿ ನಮ್ಮ ವಿರೋಧಿ ಪಕ್ಷ ನಾಯಕರಾಗಿರುವಂಥ ಸನ್ಮಾನ್ಯ ಅಶೋಕ್ ಜಿ ಅವರು ಈಗಾಗಲೇ ಅದನ್ನ ಆ ಕುರಿತು ಜನರ ಗಮನವನ್ನು ಸೆಳೆದಿದ್ದಾರೆ. ನಾನು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂಥ ನಮಗೆಲ್ಲ ಪೂಜ್ಯರಾಗಿರುವಂಥ ವಾಜಪೇಯಿ ಅವರು ಒಬ್ಬ ರಾಜಕಾರಣಿಯಾಗಿದ್ದರು, ಅವರು ಒಬ್ಬ ಜನಪ್ರತಿನಿಧಿಯಾಗಿದ್ದರು. ಅವರು ಅತ್ಯಂತ ಉನ್ನತ ಮಟ್ಟದಲ್ಲಿರುವಂಥ ಸಂದರ್ಭದಲ್ಲಿ ಮೇರಾ 51 ಕವಿತಾಸ್ ಅನ್ನುವಂಥ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದಲ್ಲಿ ಏನು ಹೇಳ್ತಾರೆ ಅಂದ್ರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ದೇವರೇ ನನ್ನನ್ನು ಎಷ್ಟು ಬೇಕಾದರೂ ಮೇಲಕ್ಕೇರಿಸು, ನನ್ನನ್ನು ಎಷ್ಟು ಬೇಕಾದರೂ ಮೇಲಕ್ಕೇರಿಸು, ಆದರೆ ನನ್ನ ಜನ ಅಪ್ಪಿಕೊಳ್ಳಲಿಕ್ಕೆ ಆಗದಿರುವಷ್ಟು ಮೇಲೆ ಏರಿಸಬೇಡ ಸ್ವಾಮಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಅಂತ ಒಂದು ಸ್ಥಾನದಲ್ಲಿ ಜನಸಾಮಾನ್ಯರ ಜೊತೆ ನಾನು ಬೆರಿಬೇಕು ಅಂತ. ಅಲ್ಲ, DCM DK ಶಿವಕುಮಾರ್ ಅವರ ಹೇಳಿರುವಂತ ವೇ ಸರಿ ಇರಬಹುದು, ಬಟ್ ಉದ್ದೇಶ ಒಂದೇ ಅಲ್ವಾ, ನಾಡು ನುಡಿ ಜಲ ಅಂತ. ಈಗ ನಾನು ಏನಂತೀನಿ, ಸಿನಿಮಾ ನಟರು ಎಲ್ಲರೂ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಪ್ರೀತಿಯಿಂದ ಕರೆ ಕೊಡುವುದು ಅಥವಾ ಅವರಿಗೆ ಒತ್ತಾಯ ಮಾಡುವುದು ತಪ್ಪಂತ ನಾನು ಹೇಳುವುದಿಲ್ಲ. ಒಂದು ವೇಳೆ ಸಭೆಯಲ್ಲಿ ಸಿನಿಮಾ ನಟರ ಸಂಖ್ಯೆ ಕಡಿಮೆ ಆಗಿದ್ರೆ, ಅಯ್ಯೋ ನೀವೆಲ್ಲ ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ, ಮುಂದಿನ ಸಲ ಆದರೂ ಬನ್ನಿ, ನೀವೆಲ್ಲ ಬಂದರೆ ಇದು ಚೆಂದಾಗಿರ್ತದೆ ಎನ್ನುವಂಥ ಕಾಳಜಿಯನ್ನು ಕಳಕಳಿಯನ್ನು ತೋರಿಸಿದ್ರೆ ನಮ್ಮ ಯಾವ ಪ್ರಶ್ನೆಯೂ ಸಹಿತ ಇರಲಿಲ್ಲ. ಇಲ್ಲಿ ಏನು ಹೇಳ್ತಾ ಇರು ಅಂತ ಹೇಳಿದ್ರೆ, ಒಂದು ಸರ್ವಾಧಿಕಾರದ ಧೋರಣೆಯಿಂದ ನಿಮ್ಮ ನಟ್ಟು ಬೋಲ್ಟನ್ನು ಫಿಟ್ ಮಾಡಿಬಿಡ್ತೀನಿ ಅಂತ ಹೇಳುವುದು ಇದು ತರವೇ ಎನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ. ಸ್ವಾಮಿ, ಕರ್ನಾಟಕದಲ್ಲಾಗಲಿ ಅಥವಾ ಇಡೀ ವಿಶ್ವದ ಹಿಸ್ಟ್ರಿಯನ್ನು ನೀವು ತೆಗೆದುಕೊಂಡಾಗ ಯಾವ ಅಹಂಕಾರದ ಶಬ್ದ ಆಗಲಿ, ಯಾವ ಅಹಂಕಾರಿ ಆಗಲಿ ಶಾಶ್ವತವಾಗಿ ನೆಲೆ ಕಂಡುಕೊಂಡದ್ದಿಲ್ಲ. ಸರ್ವಾಧಿಕಾರ ಅಂತ ಹೇಳುವುದು ಎಂದಿಗೂ ಶಾಶ್ವತ ಅಲ್ಲ. ಹಿಟ್ಲರ್ ಒಂದು ಮೈನ್ ಕ್ಯಾಂಪ್ ಅನ್ನುವಂಥ ಪುಸ್ತಕದಲ್ಲಿ ಹೇಳ್ತಾರೆ, ಐ ಆಮ್ ದ ಸ್ಟೇಟ್ ಅನ್ನುವಂಥ ಮಾತು ಹೇಳ್ತಾರೆ, ನಾನೇ ಸರ್ಕಾರ, ನಾನೇ ರಾಜ್ಯ ಅನ್ನುವಂಥ ಮಾತು. ಮೋದಿ ಅವರು ಏನು ಹೇಳ್ತಾರೆ ಅಂದ್ರೆ, ನಾನು ಪ್ರಧಾನ ಸೇವಕ ಅನ್ನುವಂಥ ಮಾತನ್ನು ಹೇಳ್ತಾರೆ. ಐ ಆಮ್ ದ ಸ್ಟೇಟ್, ನಾನೇ ಸರ್ಕಾರ ಅನ್ನುವಂಥ ಈ ಧೋರಣೆ ಇದೆಯಲ್ಲ, ಅದರಲ್ಲೂ ಸಿನಿಮಾ ಕಲಾವಿದರ ಬಗ್ಗೆ ಆ ರೀತಿಯ ಶಬ್ದವನ್ನು ಬಳಸುವುದನ್ನ ಈ ರಾಜ್ಯದ ಜನತೆ ಒಪ್ಪುವುದಿಲ್ಲ ಎನ್ನುವಂಥದ್ದು ಇದು ಬಿಜೆಪಿಯ ಸ್ಪಷ್ಟವಾದಂಥ ನಿಲುವಾಗಿದೆ. ಶಶಿಧರ್ ಅವರೇ, ಪ್ರಮುಖವಾಗಿ ಸಿನಿಮಾ ಕ್ಷೇತ್ರನೇ ಬೇರೆ, ರಾಜಕೀಯ ಕ್ಷೇತ್ರನೇ ಬೇರೆ ಆಗುತ್ತೆ. ಬಟ್ ಒತ್ತಾಯ ಪೂರ್ವಕವಾಗಿ ಧಮಕಿ ಹಾಕಿ ನಮ್ಮ ಹೋರಾಟಕ್ಕೆ ಅಥವಾ ನಮ್ಮ ಪಾದಯಾತ್ರೆಗೆ ಕೈ ಜೋಡಿಸ್ಬೇಕು ಅನ್ನೋದು ಹೇಗೆ ಅನ್ಸುತ್ತೆ ನಿಮಗೆ ಈ ಒಂದು ವರ್ಡ್? ಆ ರೀತಿಯಾದಂಥ ಶಬ್ದ ಪ್ರಯೋಗ ಅದು ಉಚಿತವಾಗಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಹೇಳಿದ್ದಾರೆ, ಆಗಲೇ ಮಿತ್ರರು ಹೇಳಿದ್ದಾರೆ. ಏನಂದರೆ, ಕರಿಬೋದಾಗಿತ್ತು, ವಿಶ್ವಾಸಕ್ಕೆ ತಗೊಳ್ಕೊಳ್ಬೋದಾಗಿತ್ತು, ಪ್ರೀತಿಯಿಂದ ಕರಿಬೋದಾಗಿತ್ತು. ಮತ್ತು ಒಂದು ಎಲ್ಲ ನಿಮ್ಮ ಅಲ್ಲಿನ ಒಂದು ವ್ಯವಸ್ಥೆಗಳೇನಿದ್ದಾವೆ, ವಾಣಿಜ್ಯ ಮಂಡಳಿಯಿಂದ ನೀವು ಒತ್ತಡ ಹಾಕಿ ಎಲ್ಲರನ್ನು ನೀವು ಕರೆಸಬೇಕು ಅನ್ನೋ ಒಂದು ಒತ್ತಡ ಹಾಕಬೇಕಾಗಿತ್ತು. ಇನ್ನೂ ಹೆಚ್ಚಿನದಾಗಿ ನಿಮ್ಮ ಪಕ್ಷದಲ್ಲೇ ಅನೇಕ ಕಲಾವಿದರು ನಿಮ್ಮ ಪಕ್ಷದಲ್ಲೇ ಇದ್ದಾರೆ. ನಿಮ್ಮ ಕಲಾವಿದರುಗಳು ಸಾಕಷ್ಟು ಜನ ನಿಮ್ಮ ಪಕ್ಷದಲ್ಲಿ MLAಗಳಿದ್ದಾರೆ, MLC ಇದ್ದಾರೆ, ಸಾಕಷ್ಟು ಜನ ಈಗಿನ ಅಕಾಡೆಮಿ ಅಧ್ಯಕ್ಷ ಸಾದಿಕ್ ವಕೀಲ್ ಅವರಿದ್ದಾರೆ. ಸಾಕಷ್ಟು ಜನಗೆ ನಿಮ್ಮ ಸಂಪರ್ಕನೂ ಸಹ ತುಂಬ ದೊಡ್ಡ ಸಂಪರ್ಕ ಇದೆ. ಈ ಸಂಪರ್ಕದ ಮುಖಾಂತರ ನೀವು ಸಿನಿಮಾ ರಂಗದವರನ್ನು ಅಲ್ಲಿಗೆ ತರ್ಬೋದಾಗಿತ್ತು. ಆದರೆ ಇಂಥ ಹೇಳಿಕೆಗಳು ಅನವಶ್ಯಕ. ಅವರೇ ಒಂದು ಎಡಮಾಡ ಮಾತಿಗೆ, ಅಂದರೆ ಎಲ್ಲರೂ ಚರ್ಚಿಸೋದಕ್ಕೆ ಅವರೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮಂಥವ್ರಿಗೆ ಚರ್ಚೆ ಮಾಡಿ ನೀವು ಮಾಡಿದ್ದು ಸರಿ ಇಲ್ಲ ಅಂತ ಹೇಳೋದಕ್ಕೆ ಅವರೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅನಿಸುತ್ತೆ. ಅವರ ಉದ್ದೇಶ ಚೆನ್ನಾಗಿದೆ. ಯಾಕೆಂದರೆ ಇಂಟರ್ನ್ಯಾಷನಲ್ ಸಿನಿಮಾ ಏನು ಪ್ರದರ್ಶನ ಇಲ್ಲಿ ನಡೀತಾ ಇದೆ, ಇಡೀ ವಿಶ್ವದ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾರ್ಯಕ್ರಮ ನಡಿಬೇಕಾದಾಗ ಕಲಾವಿದರು ಉತ್ಸುಕದಿಂದ ಬರಬೇಕು. ಎಂತಹ ಒತ್ತಡ ಇದ್ದರೂ, ಎಂತಹ ಕೆಲಸಗಳಿದ್ದರೂ ಅದನ್ನು ಬದಿಗೊತ್ತಿ ಬರಬೇಕು. ಯಾವ ಗೋಕಾಕ್ ಚಳವಳಿಯಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಪಾಲ್ಗೊಂಡಿದ್ದರು, ವಿಷ್ಣುವರ್ಧನ್ ಪಾಲ್ಗೊಂಡಿದ್ದರು, ಅಂಬರೀಷ್ ಅವರು ಪಾಲ್ಗೊಂಡಿದ್ದರು, ಮತ್ತು ಸಕಲ ಕಲಾವಿದರು ಪಾಲ್ಗೊಂಡಿದ್ದರು. ಅಂತಹ ವಾತಾವರಣವನ್ನು ನೀವೇ ಸೃಷ್ಟಿಸಬೇಕು. ನೀವೇ ಸೃಷ್ಟಿಸಿ ಸರ್ಕಾರಕ್ಕೆ ನೀವು ನಮಗೆ ಇಂಥ ಸೌಲಭ್ಯಗಳನ್ನು ಕೊಡಿ, ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯೋದಕ್ಕೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸ್ಕೊಡಿ, ಅಲ್ಲಿ ಬಂದವರಿಗೆ ಊಟದ ವ್ಯವಸ್ಥೆ ಕೊಡಿ, ಒಳ್ಳೆಯ ಸೌಲಭ್ಯಗಳು ಕೊಡಿ, ಇಂಥದ್ದು ಕೊಡಿ, ಮತ್ತೊಂದು ಕೊಡಿ ಅಂತ ಕೇಳುವಂತಹ ವ್ಯವಸ್ಥೆಯನ್ನು ನೀವು ಮಾಡಬೇಕಾಗಿತ್ತು. ಆದರೆ ಅವರು ಸಹ ಅಲ್ಲಿ ಎಲ್ಲೋ ಎಡವಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ, ಎಲ್ಲವೂ ಸಹ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲನೂ ಸಹ ವ್ಯಾಪಾರೀಕರಣಗೊಂಡಿದೆ.
ಕಲಾವಿದರಾಗಿ ಉಳಿದಿಲ್ಲ. ಅವರು ಕಲಾವಿದರು ಯಾರಂದರೆ ಭಾಷಾ ರಾಯಭಾರಿಗಳು ಕಲಾವಿದರು. ನಮ್ಮ ಭಾಷೆಯನ್ನು ಬೇರೆಯವರಿಗೆ ಹೇಗೆ ಭಾಷೆ ಅಂದರೆ ಹೇಗೆ ಗೊತ್ತಾಗುತ್ತೆ? ಒಂದು ಚಲನಚಿತ್ರ ನೋಡಿದಾಗ ಭಾಷೆಯ ಕಲ್ಪನೆ ಗೊತ್ತಾಗುತ್ತೆ, ಪರಿಕಲ್ಪನೆ ಬೇರೆಯವರಿಗೆ ಅರ್ಥೈಸುತ್ತೆ. ನಮ್ಮ ಭಾಷೆಯ ಗಟ್ಟಿತನ ಏನು, ನಮ್ಮ ಭಾಷೆಯ ಸೊಗಡೇನು, ನಮ್ಮ ಭಾಷೆ ಎಷ್ಟು ಮಟ್ಟಿಗೆ ಎಲ್ಲರನ್ನೂ ಸಂಪರ್ಕಿಸಬಲ್ಲದು, ಎಲ್ಲರನ್ನೂ ಒಗ್ಗೂಡಿಸಬಲ್ಲದು ಅನ್ನೋದು ಆ ಭಾಷೆ ಹೇಳುತ್ತೆ. ಅಂತಹ ಭಾಷೆಯನ್ನು ರಾಯಭಾರಿಗಳಾಗಿರ್ತಕ್ಕಂಥ ನೀವು ಇಂತಹ ವಿಶ್ವ ನೋಡುವಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಮಾರಂಭವನ್ನು ಏರ್ಪಡಿಸಿದಾಗ, ಸರ್ಕಾರವೇ ಹಣವನ್ನು ಖರ್ಚು ಮಾಡಿದಾಗ, ಸರ್ಕಾರದ ಹಣ, ತೆರಿಗೆ ಹಣ, ನಮ್ಮ ಜನರ ತೆರಿಗೆ ಹಣವನ್ನು ಖರ್ಚು ಮಾಡಿದ್ರೂ ಸಹ ನೀವು ನಿಮ್ಮ ವೈಯಕ್ತಿಕ ಕೆಲಸಗಳನ್ನು ಮಾಡಿಕೊಂಡು ನೀವು ಹಣಕ್ಕಾಗಿಯೇ ವ್ಯಾವಹಾರಿಕವಾಗಿ ನೀವು ವ್ಯವಹರಿಸ್ತೀರಾ ಅಂತ ಹೇಳಿದ್ರೆ ಇದು ನಾಚಿಕೆಗೇಡಿನ ಸಂಗತಿ ಕಲಾವಿದರಿಗೂ ಸಹ. ಅವರು ಸಹ ಮನಗೊಳ್ಬೇಕು. ಮುಂದಿನ ದಿನಗಳ ಇಂತಹ ಅನಾಹುತಗಳಿಗೆ ಅವಕಾಶ ಕೊಡದೆ ನಾಡಿನ ನೆಲ ಜಲ ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಹೋರಾಟ ಮಾಡಬೇಕು. ಎಲ್ಲೋ ನಮ್ಮಲ್ಲಿ ಬೆಳಗಾವಿನಲ್ಲೂ ಪುಂಡಾಟಿಕೆ ಆದರೆ ನಾವು ಅದನ್ನು ಎಚ್ಚರಿಸಬೇಕು. ಕಲಾವಿದರು ಹೆಚ್ಚಿಸ್ಬೋದು. ಯಾಕೆ? ಕಲಾವಿದರಿಗೆ ಅತಿ ಹೆಚ್ಚಿನ ಸ್ಕೋಪ್ ಇದೆ. ನನ್ನಂತಹ ಒಬ್ಬ ವ್ಯಕ್ತಿ ಮಾತಾಡಿದ್ರೆ ಯಾರು ತಗೊಳ್ಳೋದಿಲ್ಲ ಸೀರಿಯಸ್ ಆಗಿ. ಅದೇ ಒಬ್ಬ ದೊಡ್ಡ ಕಲಾವಿದನ್ನು ಕಲಾವಿದರು ಮಾತಾಡಿದಾಗ ತಗೊಂತಾರೆ, ಅವ್ರಿಗೆ ಸ್ಕೋಪ್ ಇದೆ. ಎಲ್ಲರನ್ನು ಅವರು ಇದು ತಗೊಂಡಿದ್ದಾರೆ, ಜೊತೆಯಲ್ಲಿದ್ದಾರೆ. ಅವನು ನಮ್ಮವ, ಅವನು ನಮ್ಮ ಕನ್ನಡಿಗ, ನಮ್ಮ ಕಲಾವಿದ, ನಮ್ಮ ಇಂಥವನು, ನಮ್ಮ XYZ ಅಂತ ಎಲ್ಲರೂ ಮನಗೊಂಡಿದ್ದಾರೆ. ಅಂತಹ ಇರತಕ್ಕಂತಹ ನಿಮಗೆ ಕೊಟ್ಟಿರ್ತಕ್ಕಂಥ ಸ್ಥಾನವನ್ನು ನೀವು ಉಳಿಸ್ಕೋಬೇಕು. ಕಲಾವಿದರು ಸಹ ಸರ್ಕಾರ ನಿಮ್ಮ ಜೊತೆಗಿದೆ. ಯಾವತ್ತು ಸರ್ಕಾರ ಸಹ, ಯಾವುದೇ ಸರ್ಕಾರ ಆಗಲಿ, BJP ಸರ್ಕಾರ ಆಗಲಿ, JDS ಸರ್ಕಾರ ನಡೆಸಿರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಗಲಿ, ನಾನು ನೋಡಿರ್ತಕ್ಕಂಥದ್ದು ಕಲಾವಿದರ ಪರವಾಗಿದೆ. ನೀವು ಕಲಾವಿದರು ಏನು ಕೇಳಿದ್ರೆ ಅದನ್ನು ಕೊಟ್ಟಿದೆ, ಕಲಾವಿದರು ಏನು ಹೇಳಿದ್ರೆ ಅದನ್ನು ಮಾಡಿದೆ. ಕಲಾವಿದರಿಗೆ ಯಾವತ್ತೂ ಸಹ ತೊಂದರೆ ಮಾಡಿಲ್ಲ. ಕಲಾವಿದರ ಯಾವುದೇ ಒಂದು ಬೇಸರಿಲ್ಲ, ಉದ್ದೇಶ ಕರೆಕ್ಟ್ ಬೇಸರ ಅದು ಆಡಿರ್ತಕ್ಕಂಥ ಭಾಷೆ ಒಂದು ಸ್ವಲ್ಪ ವ್ಯತಿರಿಕ್ತ ಆಗಿರ್ಬೋದು. ಅದನ್ನು ಬಿಟ್ಟು ಮುಂದಿನ ದಿನಗಳ ಇಂತಹ ಕೆಲಸಗಳನ್ನು ನೀವು ಕಲಾವಿದರು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನೀವು ಬರೀ ಹಣಕ್ಕೋಸ್ಕರನೇ ಕಲಾವಿದವನ್ನು ನೀವು ಇಡಬೇಡಿ. ನಿಮಗೆ ಇಲ್ಲಿ ನೀವು ಅಲ್ಲಿ ಆಕ್ಟಿಂಗ್ ಮಾಡಿದಾಗ ಹಣ ತಗೊಳ್ಳಿ. ನೀವು ಹೊರಗಡೆ ಈಗ ಮಹಾಕುಂಭ ಮೇಳದಲ್ಲಿ ಯಾರಿಗೂ ಆಹ್ವಾನ ಇರಲಿಲ್ಲ. ಹೌದು, ಯಾರಿಗೂ ಆಹ್ವಾನ ಇರಲಿಲ್ಲ. ಎಂತೆಂಥವ್ರು ಹೋದ್ರು, ನಾವು ಎಲ್ಲ ಆಹ್ವಾನ ಇರಲಿಲ್ಲ ಅಲ್ಲಿ. ಬಟ್ ಇಲ್ಲಿ ನೆಲ ಜಲ ಭಾಷೆ ಅಂತ ಬಂದಾಗ ಪ್ರಾಯಶ್ಚಿತ್ತ ಆಗ್ಬಿಡುತ್ತೆ ಕೂಡ ಭಾಗವಹಿಸೋದು. ನಮ್ಮ ಸ್ವರ್ಗ ಸಿಗುತ್ತೆ, ನಮ್ಗೆ ಸ್ವರ್ಗ ಸಿಗುತ್ತೆ ಅಂತ ಒಂದು ಕಲ್ಪನೆ ಅಲ್ವಾ? ಅದೇ ರೀತಿಯಾದ ನಿಮ್ಮದೇ ಕಾರ್ಯಕ್ರಮ, ನಿಮ್ಮದೇ ಭಾಷೆ, ನಿಮ್ಮದೇ ಬೆಂಗಳೂರು, ನಿಮ್ಮದು ಬೆಂಗಳೂರಿನಲ್ಲಿ ಸರ್ಕಾರದ ಸೌಲಭ್ಯಗಳನ್ನೆಲ್ಲ ದೊಡ್ಡ ಕಲಾವಿದರು ತಗೊಂಡಿದ್ದೀರಿ. ಆದ್ರೆ ನೀವು ಅಲ್ಲಿ ಬರೋದಕ್ಕಾಗಲ್ಲ ಅಂತ ಹೇಳಿದ್ರೆ ನಾಚಿಕೆಗೇಡಿನ ಸಂಗತಿ. ನಟ್ಟು ಬೋಲ್ಟನ್ನ ಟೈಟ್ ಮಾಡ್ತೀನಿ, ಎಲ್ಲಿಂದ ಟೈಟ್ ಆಗಬೇಕು ಅಂತೇಳಿ, ಯಾರ್ದು ಟೈಟ್ ಮಾಡಬೇಕು ಅಂತ. ಬಹುತೇಕವಾಗಿ ಸ್ಯಾಂಡಲ್ವುಡ್ ವರ್ಸಸ್ ಸರ್ಕಾರ ಇದೆಯಲ್ಲ, ಈ ಸರ್ಕಾರ ಅನ್ನೋದನ್ನು ತೆಗೆದುಬಿಡಿ ದಯಮಾಡಿ. ಯಾಕೆ ಅಂತ ಹೇಳಿದ್ರೆ ಸ್ಯಾಂಡಲ್ವುಡ್ ವರ್ಸಸ್ DK ಶಿವಕುಮಾರ್ ಅಂತ ಹಾಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಡೀತಾ ಇರೋದು ಸರ್ಕಾರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ನಾಡಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಬಾಯಿಂದ ಏನಾದ್ರೂ ಇದು ಬಂದಿದ್ದೇ ಆಗಿದ್ರೆ ಖಂಡಿತವಾಗ್ಲೂ ನೀವು ಇಟ್ಟಿರುವಂಥ ಇವತ್ತು ಡಿಬೇಟ್ ಇದೆ ಅದಕ್ಕೊಂದು ಅರ್ಥ ಇರ್ತಾ ಇತ್ತು. 3 ತಿಂಗಳಿಂದ ಮೈ ಮೇಲೆ ಏನೋ ಬಂದವ್ರ ಥರ ಮಾತನಾಡ್ಕೊಂಡು ಈ ರಾಜ್ಯದ ಜನರನ್ನು ಮೂರ್ಖರನ್ನಾಗಿಸೋದನ್ನು ಮೊದಲು ಬಿಡಲಿ. ಸರ್ಕಾರಗಳು ಮುಂದಿರೋದು, ಜನ ಆಯ್ಕೆ ಮಾಡಿರೋದು ಕೇವಲ 2 ಉದ್ದೇಶ. ಒಂದು, ಜನರ ಕಲ್ಯಾಣ. ಮೊದಲು ಜನರ ಕಲ್ಯಾಣವನ್ನು ಮಾಡಿ. 2ನೇದು ರಾಜ್ಯದ ಅಭಿವೃದ್ಧಿ. ಇದ್ರ ಬಗ್ಗೆ ಗಮನ ಹರಿಸಿ. ಸ್ಯಾಂಡಲ್ವುಡ್ ವರ್ಸಸ್ ಸರ್ಕಾರದ ನಡುವೆ ಇರುವಂಥ ಈ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಾ ಇರೋದು ಹೆಮ್ಮೆಯ ವಿಚಾರ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಕೇವಲ ಕನ್ನಡ ನಾಡಿನ ಸ್ಯಾಂಡಲ್ವುಡ್ಡೇ ಭಾಗಿಯಾಗಬೇಕಾಗಿತ್ತಾ? ಹಾಲಿವುಡ್ ಅವ್ರು ಬೇಡವಾ, ಟಾಲಿವುಡ್ ಅವ್ರು ಬೇಡವಾ, ಅಥವಾ ಮುಂಬೈಯವ್ರು ಬೇಡವಾ? ಇಡೀ ದೇಶದ ಇಡೀ ಭಾರತ ದೇಶನೇ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಎಲ್ಲಿ? ಈ ಕಾರ್ಯಕ್ರಮದಲ್ಲಿ. ಆದರೆ ಚಲನಚಿತ್ರ ಅಕಾಡೆಮಿ ಇಲ್ಲಿ ತಪ್ಪು ಮಾಡಿದೆ ಅನ್ನೋದು ಬಹುತೇಕ ಇಲ್ಲಿ ಜನರಿಗಿರುವಂಥ ಒಂದು ಯಕ್ಷ ಪ್ರಶ್ನೆ. ಚಲನಚಿತ್ರ ಅಕಾಡೆಮಿಯ ನೆಟ್ ಬೋಲ್ಟನ್ನು ನಮ್ಮ DK ಶಿವಕುಮಾರ್ ಸಾಹೇಬರು ಮೊದಲು ಮಾಡಿಬಿಟ್ಟಿದ್ರೆ ಮಿಕ್ಕಿದ ದಮಾಲ್ ಬೇಕಾದ್ರೆ ಇವ್ರು ಮಾಡಲಿ. ಮೊದಲು ಅಕಾಡೆಮಿಗೆ ಮಾಡಿರಿ ಸಾಹೇಬ್ರೆ, ನೆಟ್ಟು ಬೋಲ್ಟನ್ನು, ಪಿಟ್ಟನ್ನು ಆಮೇಲೆ ನೋಡ್ಕೊಳ್ಳೋಣ. ನೀವು ಮಾಸಾಸನ ಕೊಟ್ಟಿದ್ದೀರಾ ಕನ್ನಡ ಚಲನಚಿತ್ರ ಕಲಾವಿದರಿಗೆ. ಎಷ್ಟು ದಿನ ಆಗಿದೆ ಮಾಸಾಸನ ಕೊಟ್ಟು? ಆಯ್ತಪ್ಪ, 250ರಿಂದ 300 ಚಲನಚಿತ್ರಗಳು ವರ್ಷದಲ್ಲಿ ಬಿಡುಗಡೆ ಆಗುತ್ತೆ. ನಂದು ಫಿಲಮ್ ಫೇಲ್ಯೂರ್ ಆಗೋಯ್ತು, ನ್ಯಾಣ್ಗಂಬಕ್ಕೆ ಹಾಕೊಳ್ತೀನಿ, ದುಡ್ಡು ಕೊಡ್ತೀರಾ ನೀವು DK ಶಿವಕುಮಾರ್ ಸಾಹೇಬ್ರ? ಕಲಾವಿದರ ಬಗ್ಗೆ ಮಾತನಾಡಬೇಕಾದ್ರೆ ಯಾರೇ ಆಗಲಿ ಎಚ್ಚರಿಕೆಯಿಂದ ಮಾತನಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಾಡಿನಲ್ಲಿ ಆತ್ಮೀಯರಿಬ್ಬರು ಮಾತನಾಡಿದರೆ ನೆಲ ಜಲ ವಿಚಾರ ಬಂದಾಗ ಓಡೋಡಿ ಬರ್ತಾರೆ. ರಾಜಕಾರಣದಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾಕೆ ಇಬ್ಬಾಗ ಮಾಡ್ತೀರಾ?
ನಾಡಿನಲ್ಲಿರುವಂಥ ಈಗ ದರ್ಶನ್ ಸಾಹೇಬ್ರಾಗಲಿ ಅಥವಾ ಯಶ್ ಅವರಾಗಲಿ ಸುದೀಪ್ ಅವರಾಗಲಿ ಹೋಗ್ಬಿಟ್ಟು ನಾವು ಅವ್ರು BJP ಅವರು, ಇವ್ರು ಕಾಂಗ್ರೆಸ್ನವರು, ಇವ್ರು JDS ಅವರು ಹೀರೋ ಅಂತ ಹೇಳ್ಬಿಟ್ಟು ನಾವು ಹೋಗಿ ಮೂವಿ ನೋಡ್ತೀವಾ? ನೋಡೋದಿಲ್ಲ. ಕನ್ನಡ ನಾಡಿನ ಹೆಮ್ಮೆಯ ಮಗನೋರ್ವನ ಚಲನಚಿತ್ರ ಬಂದಿದೆ ಅಂತೇಳಿ ಎಲ್ಲರೂ ಒಗ್ಗಟ್ಟಾಗಿ ನೋಡ್ತೀವಿ. ನೀವು ಒಗ್ಗಟ್ಟಾಗಿ ನೋಡುವಂಥ ಸಂದರ್ಭದಲ್ಲಿ ಸುಮ್ಮನೆ ನೋಡೋದಿಲ್ಲ. ನಾವಿವತ್ತು ಟ್ಯಾಕ್ಸನ್ನು ಪೇ ಮಾಡ್ತೀವಿ. ರಾಜ್ಯ ಸರ್ಕಾರ ಇವತ್ತು ಮನೋರಂಜನೆಗೆ ಎಷ್ಟು ಟ್ಯಾಕ್ಸ್ ಹಾಕಿದೆ ಅಂತ ಗೊತ್ತಿದೆ ನಿಮ್ಗೆ? ರಾಜ್ಯ ಸರ್ಕಾರ ಟ್ಯಾಕ್ಸ್ ಅನ್ನು ಯೂಸ್ ಮಾಡ್ಕೊಳ್ತಾ ಇರೋದು ಹೈಯೆಸ್ಟ್ ಮನೋರಂಜನೆಯಲ್ಲೇ. ಅದು ನೆನಪಿರ್ಲಿ DK ಶಿವಕುಮಾರ್ ಸಾಹೇಬ್ರಿಗೆ. ನೀವೇನಾದ್ರೂ ಇಲ್ಲಿ ಯಾವುದು ನೆಟ್ಟು ಬೋಲ್ಟನ್ನು ಟೈಟ್ ಮಾಡೋದಿಗಿದ್ರೆ ಜನರ ಒಂದು ಮಾತು ಹೇಳಿದ್ರಿ, ಇವತ್ತು ನಾನು ಮಾಧ್ಯಮದಲ್ಲಿ ನೋಡಿದೆ, ಭಾರಿ ನೋವಾಯಿತು. ಹೌದ್ರಿ, ನಾನು ಮಾತನಾಡಿದ್ದೀನಿ, ಅದನ್ನು ವಾಪಸ್ ತಗೊಳ್ಳೋದಿಲ್ಲ ಅಂತೇಳಿ. ಯಾವ ಒಂದು ಜನ ಕೊಟ್ಟಿದ್ದರೋ ಅಧಿಕಾರ ದರ್ಪದಲ್ಲಿ ರಾಜೇಂದ್ರ ಸಿಂಗ್ ಬಾಬುಗೆ ಅಧ್ಯಕ್ಷನ್ ಮಾಡಿದ್ದೆ ನಾನು. ಆ ದರ್ಪ ಬಂದಿರೋದ್ರಿಂದ ಮಾಡಿರೋದು ಅಂತ. ಜನ ಕೊಟ್ಟಿರೋದು ಅಧಿಕಾರದ ದರ್ಪವನ್ನಲ್ಲ, ಜನ ಕೊಟ್ಟಿರೋದು ಈ ನಾಡಿನ ಒಳಿತಿಗಾಗಿ, ಈ ಜನರ ಒಳಿತಿಗಾಗಿ ನಿಮ್ಮ ಸೇವೆಯನ್ನ ಸಲ್ಲಿಸಿ ಅಂತ. ಇಲ್ಲಿ ಸಾಧು ಕೋಕಿಲಾರವರು ಒಂದು ಬಿಡುಗಡೆ ಮಾಡಿದ್ದಾರೆ, ಇವತ್ತು ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ. ಅದು ಇನ್ವಿಟೇಷನ್ ಅಂತ. ಈ ರಾಜ್ಯದ ಯಾರು ಅನ್ಎಜುಕೇಟೆಡ್ ಸಹ ಹೇಳ್ತಾರಾ? ಒಂದು ಪೇಪರಲ್ಲಿ ಎಲ್ಲರ ಹೆಸರನ್ನು ಬರೆದ್ಬಿಟ್ಟು ನಾನು ಇವರನ್ನ ಕರೆದಿದ್ದೆ ಕನ್ನಡ ನಾಡಿನಲ್ಲಿ. ಹಾಗಾದ್ರೆ ಮಹಾರಾಷ್ಟ್ರದಿಂದ ಯಾರು ಬಂದವ್ರೆ? ಜಮ್ಮು ಕಾಶ್ಮೀರದ ಚಲನಚಿತ್ರರಂಗ ಯಾರು ಬಂದಿದೆ? ತಮಿಳ್ನಾಡವ್ರು ಯಾರು ಬಂದಿದ್ದಾರೆ? ಆಂಧ್ರದವ್ರು ಯಾರು ಕರೆದಿದ್ದೀರಾ? ಯಾರನ್ನು ಕರೆದಿಲ್ಲ. ಆದ್ರೆ ಇಲ್ಲೇನಪ್ಪ ಅಂತ ಹೇಳಿದ್ರೆ, ರಾಜ್ಯದ ಇತಿಹಾಸದಲ್ಲಿ ಚಲನಚಿತ್ರರಂಗದಲ್ಲಿ ಕೇವಲ ಇದು ಒಂದು ಮಾತನ್ನು ಹೇಳಲೇಬೇಕಾಗುತ್ತೆ. ಇವತ್ತು ರೆಬೆಲ್ ಸ್ಟಾರ್ ಅಂಬರೀಷ್ ಇದ್ದಿದ್ರೆ DK ಶಿವಕುಮಾರ್ ಅವರು ಈ ಮಾತನಾಡೋದಕ್ಕೆ ತಾಕತ್ತಿರ್ತಾ ಇತ್ತಾ? ಅದೇ ಡಾಕ್ಟರ್ ರಾಜಣ್ಣ ಇದ್ರೆ ಬ್ಯಾರೆಯವ್ರು ಈ ರೀತಿ ಮಾತನಾಡಕ್ಕೆ ತಾಕತ್ತಿರ್ತಾ ಇತ್ತಾ? ವಿಷ್ಣುವರ್ಧನ್ ಶಂಕರ್ ನಾಗರ್ ಅವರು ಇದ್ದಿದ್ರೆ ಈ ಮಾತನಾಡ್ತಿದ್ರ? ಕೇವಲ ಶಿವಣ್ಣನವರನ್ನ ಕೂರಿಸ್ಕೊಂಡು, ಸಾಧು ಕೋಕಿಲರವರನ್ನ ಕೂರಿಸ್ಕೊಂಡು ನೆಟ್ಟು ಬೋಲ್ಟ್ ರೆಡಿ ಮಾಡೋ ನೀವು, ಹೌದಲ್ವಾ? ಅದಕ್ಕೋಸ್ಕರ ದಯವಿಟ್ಟು ಹೇಳ್ತೀನಿ DK ಶಿವಕುಮಾರ್ ಸರ್, 3 ತಿಂಗಳಿಂದ ನಿಮ್ಗೆ ಏನೋ ದೇವ್ರು ಬಂದಂಗೆ ಆಡ್ತಾ ಇದ್ದೀರಾ. ಈ ಯಾಕೆ ಹೋಗಿ ಪಾಪ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀರಾ? ನಾನಂತೂ ಆಶ್ಚರ್ಯ ಆಗಿದ್ದೆ. ಕುಂಭಮೇಳಕ್ಕೆ ಹೋಗಿದ್ರೆ ಇನ್ನು ಮುಂದೆ ಸಮಾಧಾನ ಆಗ್ತಾರೆ ಅಂತ. ಇವ್ರು ಕುಂಭಮೇಳಕ್ಕೆ ಹೋಗಿ ಯಾವಾಗ ಸಮಾಧಾನ ಆಗಿಲ್ವೋ, ಪಕ್ಕದಲ್ಲೇ ಒಂದು ಇದಿತ್ತು, ಯಾವ್ದಪ್ಪ ಅಂತ ಹೇಳಿದ್ರೆ ಮಣಿಕರ್ಣಿಕಾ ಘಾಟ್ ಅಂತ. ಆ ಮಣಿಕರ್ಣಿಕಾ ಘಾಟ್ಗೆ ಹೋಗಿದ್ ಬಂದಿದ್ರೆ DK ಶಿವಕುಮಾರ್ ಸಾಹೇಬ್ರ ಬಾಯಲ್ಲಿ ಈ ರೀತಿಯಾದಂತ ಪದಗಳು ಬರ್ತಾನೆ ಇರಲಿಲ್ಲ ಖಂಡಿತವಾಗಿ. ಓಕೆ, ಮಾತಾಡೋಣ. ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ವೆಲ್ಕಮ್ ಮಾಡ್ಬಿಡ್ತೀನಿ. ಕಾಂಗ್ರೆಸ್ ವಕ್ತಾರರು ಆಗಿರುವಂತಹ ಸ್ವಾತಿ ಚಂದ್ರಶೇಖರ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್, ಇಡೀ ದೇಶದಾದ್ಯಂತ ಸುದ್ದಿ ಆಗ್ತಾ ಇರುವಂಥ ಸ್ಟೇಟ್ಮೆಂಟ್ ಇದು, ನಟ್ಟು ಬೋಲ್ಟು ಅನ್ನೋದು. ಅಂದರೆ ಅಧಿಕಾರದ ದರ್ಪದಿಂದಾಗಿ ಈ ರೀತಿಯ ಸ್ಟೇಟ್ಮೆಂಟ್ ಬರ್ತಾ ಇದೆ ಅನ್ನೋದು. ಅಂದರೆ ಈ ಹೇಳಿಕೆಯ ಹಿಂದೆ ಇರುವಂಥ ಉದ್ದೇಶ ಏನು ಅಂತ? JDS ಅವರು BJP ಅವರೆಲ್ಲ ಮಾತಾಡ್ತಿರೋದು ಕೇಳಿಸ್ಕೊತಾ ಇದ್ದೆ ನಾನು. ಅವರ ಮಾತುಗಳಿಗೆ ಆಮೇಲೆ ನಾನು ಕೌಂಟರ್ ಕೊಡ್ತೀನಿ. ಚಿಕ್ಕ ವಯಸ್ಸಿದ್ದಾಗ ನಿಮ್ಮ ತಾಯಿ ಬಹುಶಃ ನಿಮಗೆ ಕೈತುತ್ತು ತಿನ್ಸಿರ್ತಾರೆ. ನಿಮಗೆ ನೆನಪಿರುತ್ತೆ, ನಮ್ಮೆಲ್ಲರ ತಾಯಂದ್ರು ನಮ್ಮ ಕೈತುತ್ತು ತಿನ್ಸಿರ್ತಾರೆ. ಒಂದ್ಸತಿ ಚಂದಮಾಮನ್ನು ತೋರಿಸ್ಕೊಂಡು ತಿನ್ನಿಸ್ತಾರೆ. ಇತ್ತೀಚಿನ ಕಾಲದಲ್ಲಿ ಮೊಬೈಲ್ ತೋರಿಸ್ಕೊಂಡು ತಿನ್ನಿಸ್ತಾರೆ. ಆಮೇಲೆ ಜಗಲಿ ಮೇಲೆ ಕೂಡಿಸ್ಕೊಂಡು ತಿನ್ನಿಸ್ತಾ ಇದ್ರು, ಇಲ್ಲ ಕಾಂಪೌಂಡ್ ಮೇಲೆ ಕೂಡಿಸ್ಕೊಂಡು ತಿನ್ನಿಸ್ತಾರೆ. ಎಲ್ಲ ಮುಗಿದ ನಂತರದಲ್ಲಿ ಕೊನೆಗೆ ಏನೇ ಮಾಡಿದ್ರು ಮಕ್ಕಳು ತಿನ್ನೋದಿಲ್ಲ ಅಂತಂದಾಗ ಏನು ಮಾಡ್ತಾರೆ? ನೋಡು, ಪೊಲೀಸ್ ಬಂದು ನೀನು ಹಿಡ್ಕೊಂಡು ಹೋಗುತ್ತೆ ಅಂತಾರೆ, ಇಲ್ಲ ಗೊಗೊಯ್ಯ ಬರುತ್ತೆ ಅಂತಾರೆ. ಇಲ್ಲ ಅಂತಂದ್ರೆ ಮನೆಯಿಂದ ನಿನ್ನ ಆಚೆ ಹಾಕ್ತೀನಿ, ನಾನು ಒಳಗೆ ಹೋಗಿ ಬಾಗಲ್ ಹಾಕತ್ತೀನಿ. ತಂದೆ ಯಾರು, ಮಕ್ಕಳು ಯಾರು? ಈಗ ಅಲ್ಲಲ್ಲ, ತಾಯಿ ಹೇಳ್ತಾಳೆ, ಮಗು ಅವಾಗ ಅಯ್ಯೋ ಹೌದಾ ಸರಿ ನಾನು ತಿಂತೀನಿ ಅಂತ. ಆ ಮಾತಿನಲ್ಲಿ ತಾಯಿಗೆ ಮಗು ಮೇಲೆ ಏನಾದರೂ ದ್ವೇಷ ಇರುತ್ತಾ? ಅಥವಾ ನನ್ನ ಸರ್ವಾಧಿಕಾರಿ ಧೋರಣೆಯನ್ನು ಮಗು ಮೇಲೆ ಹೇರಬೇಕು ಅಂತಿರುತ್ತಾ? ಖಂಡಿತ ಇಲ್ಲ ಸ್ವಾಮಿ. ತಾಯಿಗೆ ಇರುವಂತಹ ಏಕೈಕ ಅಲ್ಲಿ ಇರುವಂತಹ ವ್ಯಕ್ತಿತ್ವ ಏನು ಅಂತಂದರೆ, ತನ್ನ ಮಗು ಹೊಟ್ಟೆ ತುಂಬ ತಿನ್ನಲಿ, ಆಟ ಆಡೋದ್ರಲ್ಲೇ ಬ್ಯುಸಿ ಇರುವಂತಹ ತನ್ನ ಮಗು ಅಥವಾ ಬೇರೆ ಕಡೆ ಇನ್ವಾಲ್ವ್ ಆಗಿರುವಂತಹ ತನ್ನ ಮಗು ಪೌಷ್ಟಿಕ ಆಹಾರವನ್ನು ತಿನ್ನಲಿ ಅನ್ನುವಂಥದ್ದು. ನೀವು ನಂಬ್ತಿರೋ ಬಿಡ್ತಿರೋ, 2 ತಿಂಗಳ ಹಿಂದೆ ಇದೇ ಬೆಂಗಳೂರಿನಲ್ಲಿ ಮರಾಠಿ ಭಾಷಾ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಟಿಕೆಟ್ ತಗೊಂಡು ಜನ ಹೌಸ್ಫುಲ್ ಆಗಿರುತ್ತೆ ಬೆಂಗಳೂರಿನಲ್ಲಿ ನಡೆಯುವಂಥದ್ದು. ಅದೇ ನಾವು ಕನ್ನಡ ಭಾಷೆಯಲ್ಲಿ ಏನೋ ಒಂದು ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದಾದರೂ ಆಗಲಿ, ಅದು ಖಾಸಗಿ ವತಿಯಿಂದ ಆದರೂ ಆಗಲಿ ಅದನ್ನು ನಡೆಸ್ತೀವಿ ಅಂತಂದರೆ ಅದಕ್ಕೆ ಎಷ್ಟು ಜನ ಇವತ್ತಿನ ದಿನ ಚಲನಚಿತ್ರ ನಟ ನಟಿಯರು ಬರ್ತಾ ಇದ್ದಾರೆ, ಅಥವಾ ಎಷ್ಟು ಜನ ಕಲಾವಿದರು ಬರ್ತಾ ಇದ್ದಾರೆ, ಸಿನಿ ಕಲಾವಿದರಾಗಿರಬಹುದು, ಕಿರುತೆರೆ ಕಲಾವಿದರಾಗಿರಬಹುದು, ಯಾರಿಗೋಸ್ಕರ ಮಾಡ್ತಾ ಇರೋದು ಈ ಕಾರ್ಯಕ್ರಮವನ್ನು? ಕನ್ನಡದ ಚಿತ್ರಗಳನ್ನು ನಾವೇ ಸಾರದೆ ಹೋದರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು ಹೇಳ್ತಾ ಇದ್ರು, ಭಾಷೆ ಅನ್ನೋವಂಥದ್ದು ನಾವು ಭಾಷೆಯಲ್ಲಿ ಭಾಷೆ ಯಾರ ಮೂಲಕ ಹೋಗುತ್ತೆ ಅಂತಂದರೆ, ಈಗ ನಾನು ಮಾತಾಡಿದ್ರೆ 10 ಜನ ನೋಡ್ಬೋದು ಖಂಡಿತವಾಗ್ಲು. ಅದೇ ಯಾರೊಬ್ಬ ತಾರೆ ಮಾತಾಡಿದ್ರೆ ಅದನ್ನು 1000 ಜನ ನೋಡ್ಬೋದು. ಸೊ ಭಾಷೆ
ನನ್ನ ಗುರುಗಳಾದಂಥ ಸಾಶಿ ಮುರಳಯ್ಯ ಅವ್ರು ಹೇಳ್ತಾ ಇರ್ತಾರೆ, ಭಾಷೆ ಕಸುಬಾದಾಗ ಅದು ಬೆಳೆಯೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಆದರೆ ಕಸುಬನ್ನೇ ಮಾಡಿಕೊಂಡು ಭಾಷೆ ಬೆಳೆಸ್ತೀನಿ ಅಂತ ಅಂದ್ಕೊಂಡು ಬೆಳೆದಿರುವಂತಹ ಭಾಷೆಯನ್ನು ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಕಲಾವಿದರಿಗೆ ಸಾಧ್ಯ ಇಲ್ಲ ಅಂತಂದರೆ ಕನ್ನಡ ನಾಡಿನಲ್ಲಿ ಯಾವುದೇ ರೀತಿಯಾದಂತಹ ವಿಚಾರಗಳನ್ನು ಅಥವಾ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೌದು ಸರ್, ನಾನು ಹೇಳ್ತೀನಿ, ಸರ್ಕಾರದಿಂದ ವೋಟಿಂಗ್ ಕಂಪಲ್ಸರಿ ಮಾಡಬೇಕು, ಇಲ್ಲ ಅಂತಂದರೆ ನಿಮಗೆ ಸರ್ಕಾರದಿಂದ ಸಿಗುವಂತಹ ಎಲ್ಲ ಸವಲತ್ತುಗಳು ಕೂಡ ರದ್ದಾಗಬೇಕು ಅಂತ ಪ್ರತಿಪಾದಿಸುವಂತಹ ವ್ಯಕ್ತಿ ನಾನು. ಅದೇ ರೀತಿ ಈ ವಿಚಾರದಲ್ಲೂ ನಾನು ಹೇಳ್ತಾ ಇದ್ದೀನಿ, ಯಾರಿಗೋಸ್ಕರ ಮಾಡ್ತಾ ಇರೋದು? ಕಲಾವಿದರಿಗೋಸ್ಕರ ಕನ್ನಡ ಚಲನಚಿತ್ರಗಳು, ಬೇರೆ ಭಾಷೆಯ ಚಲನಚಿತ್ರಗಳು, ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರಗಳು, ಹಾಲಿವುಡ್ನಿಂದನೋ ಬಾಲಿವುಡ್ನಿಂದನೋ ಆಮೇಲೆ ಕರ್ಸೋಣ. ಫಸ್ಟು ನಾವು ಇಲ್ಲಿ ನಮ್ಮ ಕನ್ನಡ ನಾಡಲ್ಲಿ ಇದ್ಕೊಂಡು ನಾವಿಲ್ಲಿ ಬೆಳೆದು ನಾವಿಲ್ಲಿ ಹೆಸರು ಮಾಡಿರುವಂಥದ್ದು, ನಾವಿಲ್ಲಿ ಸಂಪಾದನೆ ಮಾಡಿರುವಂಥದ್ದು ಎಲ್ಲವೂ ಕೂಡ ಈ ಒಂದು ಭಾಷೆಯ ಆಧಾರದ ಮೇಲೆ. ಸರ್ಕಾರ ಬಿಟ್ಬಿಡ್ರಿ, ಸರ್ಕಾರಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ನಾಯಕರು ಬರ್ತಾರೆ ಹೋಗ್ತಾರೆ, ಆದರೆ ಭಾಷೆ ಉಳಿಬೇಕು, ಚಲನಚಿತ್ರ ಉಳಿಬೇಕು, ಈ ಇಂಡಸ್ಟ್ರಿ ಉಳಿಬೇಕು. ಅದಕ್ಕೋಸ್ಕರ ನಿಮ್ಮ ಅಳಿಲು ಸೇವೆ ಏನಿದೆ ಹೇಳ್ಬಿಡಿ. ಎಷ್ಟೋ ಜನ ಇವತ್ತಿನ ದಿನ, ನಾನು ಹೇಳ್ತೀನಿ ಕೇಳಿ, ಯಾರೊಬ್ಬ ಪತ್ರಕರ್ತೆಯಾಗಿದ್ದೆ ಈ ಹಿಂದೆ, ಎಷ್ಟೋ ಜನ ಇವತ್ತಿನ ದಿನ ಬೀಟ್ ರಿಪೋರ್ಟರ್ಗಳು ಹೋದಾಗ ತಮ್ಮ ಸಿನಿಮಾಗಳು ತಾವು ಪ್ರಮೋಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕಲಾವಿದರು ಪತ್ರಕರ್ತರನ್ನ ಕರೀತಾರೆ ಹೊರತು, ಅದೇ ಯಾವುದೋ ಒಂದಿಷ್ಟು ಚಾನೆಲ್ಗಳಲ್ಲಿ ಅಥವಾ ಭಾಷೆ ಬಗ್ಗೆ ಹೋಗಿ ಕಲಾವಿದರನ್ನ ಮಾತಾಡ್ಸೋದಕ್ಕೆ ಪತ್ರಕರ್ತರು ಪ್ರಯತ್ನ ಮಾಡಿದ್ರೆ ಎಷ್ಟು ಜನ ಇವತ್ತಿನ ದಿನ ಕಲಾವಿದರು ಪತ್ರಕರ್ತರಿಗೆ ಸಿಗ್ತಾರೆ ನೋಡೋಣ. ದಿಸ್ ಇಸ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಮಾತಾಡ್ತಾ ಇರುವಂಥದ್ದು. ಇದೇನೋ ಯಾರೋ ತಮ್ಮ ದರ್ಪ ತೋರಿಸ್ಬೇಕು, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಹಾಗಾಗಿ ಅವ್ರ ಬಗ್ಗೆ ಮಾತಾಡಬೇಕು ಅಂತಲ್ಲ. ಅಂಡ್ JDS ಅವರು ಸರ್ವಾಧಿಕಾರಿ ಧೋರಣೆ ಬಗ್ಗೆ ಮಾತಾಡುವಂತಹ ಯಾವ ನೈತಿಕ ಹಕ್ಕು ಇಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಇದೇ ಒಬ್ಬ ಹಿರಿಯ ಪತ್ರಕರ್ತರು ಒಂದು ಚಾನೆಲ್ನ ಮುಖ್ಯಸ್ಥರು 9 PM ಬುಲೆಟಿನ್ ಬಗ್ಗೆ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಪುಂಖಾನುಪುಂಖವಾಗಿ ಭಾಷಣ ಮಾಡಿಕೊಂಡು ಅವರ ತೇಜೋವಧೆ ಮಾಡಿದಂತಹ ಕುಮಾರಸ್ವಾಮಿ ಅವರು JDSಗೆ ಮಾತಾಡುವಂಥ ಯಾವ ಅಧಿಕಾರನೂ ಇಲ್ಲ. ಇನ್ನು BJP ವಿಚಾರವಾಗಿ ಬರೋದಾದ್ರೆ ಆಯ್ತಾ, ತಾವೇನಾದರೂ RSSನ ಅಥವಾ BJPಯ ವಿವಿಧ ಸಂಸ್ಥೆಗಳು, ಸಂಸ್ಕಾರ ಭಾರತೀಯ ಅಂಗದಲ್ಲಿ ತಾವು ಇದ್ದರೆ ಮಾತ್ರ ತಮಗೆ ಪೋಸ್ಟ್ಗಳು ಸಿಗುತ್ತೆ ಅನ್ನೋವಂಥದ್ದು ಹೇಗೆ ಕಳೆದ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರ ಸರ್ಕಾರದಲ್ಲಿ ಹಂಚಿಕೆ ಆಯಿತು ಅಧಿಕಾರ ಅನ್ನೋದನ್ನು ನಾವು ನೋಡಿದ್ದೀವಿ. ಯಾವುದೋ ಅಂದರೆ ನಿಮ್ಮ ಸಾಧನೆಯ ಕೃಷಿ, ಸಿನಿಮಾ ಕೃಷಿ ಏನು ಇಲ್ಲವೇ ಇಲ್ಲ. ಜಸ್ಟ್ ನೀವು ಪಾರ್ಟಿಗೆ ಲಾಯಲ್ ಆಗಿರ್ತೀರಾ. ಫಸ್ಟ್ ಪಾಯಿಂಟ್ ಅಲ್ಲಿ ನೀವು ಮಾತಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಪಾಯಿಂಟ್ ಅಲ್ಲಿ ನೀವು ಮಾತಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಪಾಯಿಂಟ್ ಅಲ್ಲಿ ನೀವು ಮಾತಾಡಬೇಡಿ. ಇಡೀ ಡಿಬೇಟ್ ನಡೆಯಕ್ಕೆ ಬಿಡಲ್ಲ ನಾನು. ಇಡೀ ಡಿಬೇಟ್ ನಡೆಯಕ್ಕೆ ಬಿಡಲ್ಲ ನಾನು. ಅಕಾಡೆಮಿ ಯಾರಪ್ಪ ಮನೆ ಆಸ್ತಿ ಅಲ್ಲ. ಕನ್ನಡ ಚಲನಚಿತ್ರರಂಗ ಡಿ ಕೆ ಶಿವಕುಮಾರ್ ಆಸ್ತಿನ ಚೆಕ್ ಮಾಡೋದಕ್ಕೆ ಯಾರಿಗೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್? ಒಂದು ಹೊಸ ಕಾಂಗ್ರೆಸ್ ಸರ್ಕಾರ ಇವರು ರಾಜ್ಯದಲ್ಲಿ ಇವರು ವೆಲ್ಡಿಂಗ್ ಮಾಡ್ಬೇಕು. ಇವ್ರಿಗೆ ವೆಲ್ಡಿಂಗ್ ನೆಟ್ ವೆಲ್ಡಿಂಗ್ ಮಾಡ್ತಾರೆ ಅಷ್ಟೇ. JDS BJP ಮಾತಾಡುವಂತ ಯಾವ ನೈತಿಕ ಅಧಿಕಾರ ಇಲ್ಲ. ಸರ್ವಾಧಿಕಾರಿ ಧೋರಣೆ ಏನು ಚಿತ್ರರಂಗ ಏನಿದೆ ಅಂತ ತೋರಿಸ್ತಾರೆ. ನೀವು ಅವರೇ ತಾಕತ್ತಿದ್ರೆ ಸಿರಿಗಳ್ರಿ, ನಿಮ್ ಡಿ ಕೆ ಶಿವಕುಮಾರ್ ಹೇಳಿ ತಾಕತ್ತು ಗಂಡಿಸ್ತಾನೆ ಇದ್ರೆ ಸುದೀಪ್ ಅಂತ ಹೇಳಿ, ಎಸ್ ಅಂತ ಹೇಳಿ, ದರ್ಶನ್ ಅಂತ ಹೇಳಿ ಇವ್ರು ಗಂಡಿಸ್ತಾನೆ ಇಲ್ಲ. ಚಲನಚಿತ್ರ ಯಾರು ದರ್ಶನ ಮಾಡ್ತಾರ, ಸುದೀಪ್ ಮಾಡ್ತಾರ, ಯಶ್ ಮಾಡ್ತಾರ, ಗಣೇಶ್ ಮಾಡ್ತಾರ. ನಿಮಗೆ ಡಿ ಕೆ ಶಿವಕುಮಾರ್ ಹೇಳಿ ಯಾರ್ಯಾರು ನೆಟ್ಟುಕೊಂಡು ತೈ ಬರ್ತಿದ್ದ ಹೆಸರು ಕೇಳಿ ಗೊತ್ತಾಗುತ್ತೆ. ಅಭಿಮಾನಿಗಳು ಎದುರಿಸೋರಂತವಾಗ ಹೆಸರು ಹೇಳ್ದಾನೆ, ಹೆಸರು ಹೇಳಕ್ ತಾಕತ್ತಿಲ್ಲ. ಚಲನಚಿತ್ರ ಅಕಾಡೆಮಿ ನೆಟ್ಟು ಬೇಡ ರೆಡಿ ಮಾಡ್ತಾರೆ. ಕೇಳಿ ಸರ್, ಡಿ ಕೆ ಶಿವಕುಮಾರ್ಗೆ ಹೆಸರು ಹೇಳಕ್ ಕೇಳಿ ಯಾರ ನೆಟ್ಟು ಬೋಟ್ ಅಂತ
ಮಹೇಶ್ ಅವ್ರು ಈಗ ಇವ್ರ ಬರೀ ಮಹೇಶ್ ಅವ್ರು. ವನವಾಸ ಬಿಟ್ಕೊಂಡಿಲ್ಲ, ಯಾರು ಇದ್ರೋನಿಲ್ಲ. Nobody sir, they have to fear against him only. ಮಹೇಶ್ ಗೌಡ್ರೀಗ ನೋಡಿ ಸತ್ಯ ಅಲ್ಲ, ಸರ್. ಈ ನಿಮ್ಮ ಆವೇಶ ಆಕ್ರೋಶ ಏನಿದೆಯಲ್ಲ ಇದು ಕಲಾವಿದರಿಗೆ ಬರಬೇಕು. ಕಲಾವಿದರು ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು. ಯಾವ ವಿಚಾರ ನಿಮಗೆ ಆಕ್ರೋಶ ಇದೆ, ಕಲಾವಿದರು ರಾಜೇಂದ್ರ ಸಿಂಗ್ ಬಾಬು ಮಾಡಿದ್ದಾರೆ, ಕಲಾವಿದರು ಸಹಿತ ಆಕ್ರೋಶವನ್ನು ತೋರಿಸಿದ್ದಾರೆ. ಅಧ್ಯಕ್ಷ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅಲ್ವಾ? ಕಲಾವಿದರು ಆಕ್ರೋಶ ತೋರಿಸಿದ್ದಾರೆ, ರಾಜೇಂದ್ರ ಬಾಬು ತೋರಿಸಿದ್ದಾರೆ, ಚಂದ್ರಚೂಡ್ ಅವರು ತೋರಿಸಿದ್ದಾರೆ, ಕಲಾವಿದರು ಸಹಿತ ತೋರಿಸಿದ್ದಾರೆ, ಕಲಾವಿದರು ಸಹಿತ ತೋರಿಸಿದ್ದಾರೆ. ಓಕೆ ಓಕೆ ಅಧ್ಯಕ್ಷ ಮಾಡ್ಕೊಂಡು ಅವ್ರ ಅಧ್ಯಕ್ಷ ಸತ್ಯ ಸುಳ್ಳಾಗಲ್ಲ. ರಾಜೇಂದ್ರ ಬಾಬು ಕುಮಾರಸ್ವಾಮಿ ಅಧ್ಯಕ್ಷ ಮಾಡಿದ್ರ, ಯಡಿಯೂರಪ್ಪ ಸಾಹೇಬರು ಮಾಡಿದ್ರ, ಅಶೋಕ್ ಸಾಹೇಬರು ಮಾಡಿದ್ರ, ಮಾಡಿದ್ದು ಡಿ ಕೆ ಶಿವಕುಮಾರ್. ಸರ್ ಒಂದು ಮಾತು ಹೇಳಿಲ್ಲ ಸರ್, ಡಿ ಕೆ ಶಿವಕುಮಾರ್ ಸಾಹೇಬರು ನೆಟ್ಟು ಬೋಲ್ಟ್ ಹೇಳಿದಾರಲ್ಲ ಸರ್, ಹೌದಲ್ವಾ? ಅಲ್ಲ ಮೈಸೂರಿ ಜಗ್ಗೇಶ್ವರ್ ಬಹಳ ಚಂದಾಗಿ ಹೇಳ್ತಾರೆ. ಕನ್ನಡ ಈ ಚಲನಚಿತ್ರ ಏನಿದೆ ಕಲಾವಿದರಿಗೆ ನಟ್ಟೆ ಬೋಲ್ಟೆ ಇಲ್ಲ ಅಂತಾನೆ ಹೇಳಿರೋದು ಅವರು. ನೀವೇನ್ ಸರಿ ಮಾಡ್ತೀರಿ ಅಂತ ಹೇಳಿ. ಒಂದ್ ನಿಮಿಷ ಬ್ರೇಕ್ ಆದ ಬಳಿಕ ಚರ್ಚೆ ಮಾಡೋಣ. ನೋಡಿ, ಪ್ರಮುಖವಾಗಿ ಬ್ರೇಕ್ ಆದ ಬಳಿಕ ಈ ಪಾದಯಾತ್ರೆ ಏನು ಆಯ್ತಲ್ಲ, ಕೋವಿಡ್ ಸಂದರ್ಭದಲ್ಲಿ ಆಗಿರುವಂತಹ ಪಾದಯಾತ್ರೆ, ಅದು ಸರ್ಕಾರಕ್ಕಾಗಿ ಅಂದ್ರೆ ಅಧಿಕಾರಕ್ಕಾಗಿನ ಅಥವಾ ನಾಡು ನುಡಿ ಜಲ ಭಾಷೆಗಾಗಿನ, ಜೊತೆಗೆ ಕಲಾವಿದರು ಇದೆಲ್ಲ ಆದ ನಂತರ ಕೂಡ ಕೆಲವೊಂದಿಷ್ಟು ಕಲಾವಿದರ ಬಗ್ಗೆ ಯಾವುದೇ ಕಾರಣ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ. ಸರ್ ಅವರು ಈಗ ಪ್ರಮುಖವಾಗಿ ಸಾಧು ಕೋಕಿಲ ಅವರ ಸ್ಟೇಟ್ಮೆಂಟ್ ವಿಚಾರ ಅಂತ ಬಂದಾಗ, ಈಗ ಸಾಧು ಕೋಕಿಲ ಅವರ ಹೇಳಿಕೆ ಒಂದ್ ಕಡೆ ಇಡೋಣ, ಬಟ್ ಈಗ ಸಾಧು ಕೋಕಿಲ ಅವರು ಕಲಾವಿದ್ರ ಅಥವಾ ಒಂದು ಪಾರ್ಟಿನ ಅಂತ. ಈಗ ನೋಡ್ರಿ, ಸಾಧು ಕೋಕಿಲ ಒಬ್ಬ ಕಲಾವಿದ, ಒಳ್ಳೆ ಕಲಾವಿದರು. ಅವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೂ ಸಹಿತ ಗೌರವ ಇದೆ. ಅವ್ರ ಸಿನಿಮಾಗಳನ್ನೆಲ್ಲ ಸುಮಾರು ನಾವು ನೋಡಿದವರು. ವೈಯಕ್ತಿಕವಾಗಿ ನನಗೆ ಒಳ್ಳೆ ಗೆಳೆಯರು ಸಹಿತ ಹೌದು. ಸಾಧು ಕೋಕಿಲನ ಭಾಳ ವರ್ಷಗಳ ಹಿಂದೆ ನಾನು ಒಂದು ಕಾರ್ಯಕ್ರಮಕ್ಕೂ ಕರೆಸಿದೆ, ಅದು ವಿಷಯ ಅಲ್ಲ. ಈಗ ಸಿನಿಮಾ ನಟರೆ ಎಷ್ಟೋ ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ವಿಟೇಷನ್ನೇ ನಮಗೆ ಬಂದಿಲ್ಲ ಅಂತ ಕೆಲವರು ಜನ ಹೇಳ್ತಾರೆ. ಸರಿಯಾಗಿ ನಾನು ಹೇಳ್ತೀನಿ ಅದನ್ನು, ಸರಿಯಾಗಿ ಹೆಸರು ಹೇಳ್ತೀನಿ ಅಲ್ಲ, ನಾನು ಈ ಹೆಸರು ಹೇಳ್ಕೊಂಡು ಶುರು ಮಾಡಬೇಕಂತ ದರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್. ಆಮೇಲೆ ಸರಿಯಾಗಿ ಕರೆದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಈಗ ನಿನ್ನೆ ನೋಡಿ, ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು, ನಟ್ ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ರು. ನಂತರ ನಡೆದಂತ ಪ್ರತಿಕ್ರಿಯೆಯಲ್ಲಿ ನಮ್ಮ ಹತ್ರನೂ ನಿಮ್ಮ ಕೆಲಸ ಇರ್ತದೆ ಅಂತ ಹೇಳಿ, ಅಂದ್ರೆ ಈ ನಿಮ್ಮ ಕೆಲಸ ನನ್ನ ಹತ್ರನೂ ಇರ್ತದೆ, ನಮ್ಮ ಹತ್ರನೂ ಇರ್ತದೆ ಅಂತ ಹೇಳಿದ್ರೆ ನೀವು ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡೋದಿಲ್ವಾ? ಈಗ ನಿಮ್ಮ ರ್ಯಾಲಿಗೆ ಕಳೆದ ವರ್ಷದ ಹಿಂದೆ ಬಂದಿಲ್ಲ ಅಂತ ಹೇಳಿ ಕಲಾವಿದರದೆಲ್ಲ ನಟ್ ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇದರ ಅರ್ಥ ಏನು? ಹೌದು, ದೇಶ ಅಥವಾ ರಾಜ್ಯದ ನೆಲ ಜಲ ಭಾಷೆಗಳು ಬಂದಂಥ ಸಂದರ್ಭದಲ್ಲಿ ನಾವು ಹೋರಾಟಕ್ಕೆ ಹೋಗಬೇಕು, ಅದು ಹೌದು. ಆದರೆ ಒಂದು ಪಕ್ಷದ ಚಿಹ್ನೆಯ ಅಡಿಯಲ್ಲಿ, ಪಕ್ಷದ ಬಾವುಟದ ಅಡಿಯಲ್ಲಿ ಯಾವುದಾದರೂ ಒಂದು ರ್ಯಾಲಿಗಳು ನಡೆದಾಗ, ಯಾವುದೇ ಒಂದು ಚಳುವಳಿಗಳು ನಡೆದಾಗ ಅದರಲ್ಲಿ ಭಾಗವಹಿಸಲೇಬೇಕು ಅಂತ ಹೇಳಿ ಈಸ್ ದೇರ್ ಎನಿ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲು? ಈಗ 1982ರಲ್ಲಿ ಡಾಕ್ಟರ್ ರಾಜ್ಕುಮಾರ್, ನಾನು ಅಣ್ಣವ್ರ ಹೆಸರು ಹೇಳ್ತಾ ಇದ್ದೀನಿ, ದಯವಿಟ್ಟು ಸುಮ್ಮನಿರಿ, ಅಣ್ಣವ್ರ ಹೆಸರು ಹೇಳ್ತಾ ಇದ್ದೀನಿ, ಡಾಕ್ಟರ್ ರಾಜ್ಕುಮಾರ್ ಅವರು 1982ರಲ್ಲಿ ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿದ್ರು. ಬಹುಶಃ ರಾಜ್ಕುಮಾರ್ ಅವರು ಆ ಸಂದರ್ಭದಲ್ಲಿ, ಅಂಬರೀಷ್ ಅವರು ಇದ್ರು, ಅನಂತ್ನಾಗ್ ಅವರು ಇದ್ರು, ಒಂದು ವೇಳೆ ಆ ಚಳುವಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೇ ಭಾಗವಹಿಸ್ತಿದ್ರೆ ಇವತ್ತು ಮಾತೃಭಾಷೆ, ಎದೆ ಭಾಷೆ ಅನ್ನುವುದು ಇರ್ತಾನೆ ಇರಲಿಲ್ಲ. ಇಂಗ್ಲಿಷ್ ಅಥವಾ ಹಿಂದಿ ಆಯ್ಕೆ ಇತ್ತು, ಆದರೆ ಕನ್ನಡ ಮಾತ್ರ ಅದು ಮೂರನೇ ಭಾಷೆಯಾಗಿ ಹೋಗುವಂತಹ ಸಾಧ್ಯತೆಗಳಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಏನು ಮಾಡಿದ್ರು ಅಂತ ಹೇಳಿದ್ರೆ ಆ ಒಂದು ಚಳುವಳಿಯಲ್ಲಿ ತೊಡಗಿಸಿಕೊಂಡ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆ ಬಂಗಾರದ ಮನುಷ್ಯ ಸಿನಿಮಾ ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳಿದ್ರೆ, ನೋಡ್ರಿ, ಒಂದು ಜನಮಾನಸವನ್ನ ನಾನು ಅಣ್ಣವ್ರು ಮಾತಾಡ್ತಾ ಇದ್ದೀನಿ, ನೀವು ನೋಡ್ರಿ, ನೀವು ಎಲ್ಲರೂ ಕಟ್ ಮಾಡೋರೆ, ನೀವು ಎಲ್ಲರೂ ನಟ್ಕೊಂಡು ಟೈಟ್ ಮಾಡೋರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಸುಮ್ಮನಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮಾತಾಡ್ತಾ ಇದ್ದೀನಿ, ಅಣ್ಣವರು ಬಂಗಾರದ ಮನುಷ್ಯ ಅಂತ ಹೇಳಿ ಒಂದು ಪ್ರಸ್ತುತದ ಬಗ್ಗೆ ಮಾತಾಡಿ, ಪ್ರಸ್ತುತತೆ ಬಗ್ಗೆ ಮಾತಾಡಿ. ನಾನು ಅದನ್ನೇ ಹೇಳ್ತಾ ಇರೋದು, ಪ್ರಸ್ತುತತೆ ಬಗ್ಗೆ ಮಾತಾಡಿ. ಬೇರೆಯವರಿಗೆ ಮಾತಾಡಕ್ ಬರೋದಿಲ್ಲ, ನೀವು ಗೌಜಿ ಆಗ್ತೀರಿ ಅಂತ ಹೇಳಿದ್ರೆ ನಿಮ್ಮ ಬಳಿ ಬಂಡವಾಳ ಇಲ್ಲ ಅಂತ ಅರ್ಥ. ನಟ್ಟು ಬೇರೆ ಶಬ್ದವೇ ನಿಮ್ಗೆಲ್ಲ ಗ್ಯಾರೇಜ್ ಶಬ್ದಗಳು, ಗ್ಯಾರೇಜ್ ಶಬ್ದಗಳನ್ನ ದಯವಿಟ್ಟು ಬಂದ್ ಮಾಡಿ. ಗ್ಯಾರೇಜ್ ಶಬ್ದಗಳನ್ನ ಬಳಸಬಾರದು, ಶಬ್ದವನ್ನ ಬಳಸಿ, ಕನ್ನಡದ ಶ್ರೀಮಂತ ಶಬ್ದ ಬಳಸಿ. ನೀವು ಗ್ಯಾರೇಜ್
ಶಬ್ದ ಬಳಸ್ತಾ ಇದ್ದೀರಿ. ನಟ್ಟು ಬೋಲ್ಟು ಇದೆಲ್ಲ ಯಾವ ಭಾಷೆ ರೀ? ಇದೆಲ್ಲ ಅಪರಾಧಿಕ ಭಾಷೆ, ಅದನ್ನ ಬಳಸ್ತಾ ಇದ್ದೀರಾ? ಯಾರು ಹೇಳಿದ್ರು ನಿಮಗೆ ನೋಡಿ, ನಟ್ಟು ಬೋಲ್ಟು ಮೇಡಮ್ ಅವರೇ, ಶಬ್ದ ಮೇಡಮ್ ಇಲ್ಲ ಅವರೇ, ಅಂತ? ಮೇಡಮ್ ಅವರೇ, ಮೇಡಮ್ ಅವರೇ, ಇಲ್ಲ ಅಲ್ಲ ಅಣ್ಣವರು, ಹಾಗೆ ಡಾಕ್ಟರ್ ಇವತ್ತು ಅಲ್ಲ, ಅಲ್ಲ, ಹೇಳ್ತಾ ಇರೋದು ಡಾಕ್ಟರ್ ಮೇಡಮ್ ಅವರೇ, ಸ್ವಾತಿ ಮೇಡಮ್ ಅವರೇ, ಸ್ವಾತಿ ಮೇಡಮ್ ಅವರೇ, ಸ್ವಾತಿ ಮೇಡಮ್, ಅಲ್ಲ 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 ಅವ್ರು ಹೇಳ್ತಾ ಇರೋದು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದ ಕಲಾವಿದರು ಯಾವ ರೀತಿ ಆಗಿದ್ರು ಇವಾಗಿನ ಕಲಾವಿದರು ಹೇಗಿದ್ದಾರೆ? ರಾಜ್ಕುಮಾರ್ ಅವರು ಇದ್ದಾಗ ಬಿಜೆಪಿ ಎಕ್ಸಿಸ್ಟೆನ್ಸ್ ಅಲ್ಲೇ ಇರಲಿಲ್ಲ. ಯಾಕೆ ಮಾತಾಡ್ತಾರೋ ಇವಾಗಿನ ಬಗ್ಗೆ ಬಂಗಾರದ ಮಾತಾಡ್ತೀನಿ ಹೇಳಿ. ಮನುಷ್ಯ ಅನ್ನುವಂತ ಸಿನಿಮಾವನ್ನ ಮಾಡಿರುವಂತಹ ಸಂದರ್ಭದಲ್ಲಿ ರೈತಾಪಿ ಎನ್ನುವುದು, ಕೃಷಿ ಎನ್ನುವುದು ಎಷ್ಟು ಮುಖ್ಯ ಅಂತ ಹೇಳಿ ಜನಮಾನಸಕ್ಕೆ ಅಂತ ಕಲಾವಿದರು ಇವತ್ತಿನ ಬರ್ಲಿ ಅನ್ನೋ ನಮ್ಮ ಆಸೆ ಕೂಡ. ಒಬ್ಬ ಮಹಾಪುರುಷ ಡಾಕ್ಟರ್ ಅಂತ ಅವರನ್ನ ಆದರ್ಶವಾಗಿ ರಾಜ್ಕುಮಾರ್ ಇಟ್ಕೊಂಡು ಕಾಲದಲ್ಲಿ ಅಂತಹ ಕಲಾವಿದರು ನೆಕ್ಸ್ಟ್ ನಿಮಗೆ ಮಾತಿದೆ, ನಿಮಗೆ ಮಾತಾಡ್ಲಿಕ್ಕೆ ಬಿಟ್ಟು ಹೇಳಿ, ನಿಮಗೆ ಮಾತಾಡ್ಲಿಕ್ಕೆ ಬಿಟ್ಟು ಹೇಳಿ, ನೆಕ್ಸ್ಟ್ ನಿಮ್ದಿದೆ. ಹೀಗೆ ಗೌಜಿ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಮಾತಾಡಿ ನೋಡೋಣ, ಹೇಗೆ ಮಾತಾಡ್ತೀವಿ ಕನ್ನಡ ನಾಡು, ನೀವು ಹೇಗೆ ಜಲ, ಮಾತಾಡ್ತೀವಿ ನೋಡೋಣ. ಭಾಷೆ, ಏನ್ರಿ ನಿಮ್ಗೇನು ಸ್ವಲ್ಪ ಸಭ್ಯತೆ ಇದೆ, ಇನ್ನೊಬ್ಬರ ಮಾತನ್ನ ಹತ್ತಿಕ್ತಿರಲ್ಲ. ಅಲ್ಲ, ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ನಾಡಿನ ಜನತೆ ನೋಡ್ತಾ ಇದ್ದಾರೆ ನಿಮ್ಗೆ. ನಾಡಿನ ಜನತೆ ನಿಮ್ಮ ನಟ್ ಬೋಲ್ಟ್ ಟೈಟ್ ಭಾಷೆಯನ್ನ ನೋಡ್ತಾ ಇದ್ದಾರೆ. ನಾಡಿನ ಜನ ನಿಮ್ಮ ಗ್ಯಾರೇಜ್ ಭಾಷೆಯನ್ನ ನೋಡ್ತಾ ಇದ್ದಾರೆ. ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯವನ್ನ ಸಿನಿಮಾ ಮಾಡಿದಾಗ ಜನಮಾನಸದಲ್ಲಿ ಅದು ಯಾವ ರೀತಿ ಗೆದ್ದಿತ್ತು ಅಂತ ಹೇಳಿದ್ರೆ, ಒಬ್ಬ ಬಡ ರೈತ ಬೋರೇಗೌಡ ಅಂತ ಹೇಳುವವರು ರಾಜ್ಕುಮಾರ್ ಬಳಿ ಬರ್ತಾರಂತೆ. ರಾಜ್ಕುಮಾರ್ ನೀನ್ ಏನ್ ಮಾಡ್ಕೊಂಡಿದ್ಯಪ್ಪ ಅಂತ ಕೇಳಿದಾಗ ಬೋರೇಗೌಡ ಹೇಳ್ತಾರೆ, ನಾನು ಬಂಗಾರದ ಮನುಷ್ಯ ಅಂತ ಹೇಳಿ, KR ನಗರದವರು, ನಾನು ಬಂಗಾರದ ಮನುಷ್ಯ ಅಂತ ಹೇಳಿ ರಾಜ್ಕುಮಾರ್ ಓಡಿ ಹೋಗಿ ತಂದ್ಕೊಳ್ತಾರಂತೆ. ಸಿನಿಮಾದಿಂದಲೂ ಸಹಿತ ಬಹಳಷ್ಟು ಈ ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೇದಾಗಿದೆ. ಸಿನಿಮಾದವರು ಸಹಿತ ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ. ಒಳ್ಳೇದಾಗ್ಲಿ, ಸಿನಿಮಾದವರಿಂದ ಒಳ್ಳೇದಾಗ್ಲಿ, ಸರ್ಕಾರ ಮಾಡುವಂತ ಕಾರ್ಯಕ್ರಮಗಳಿಗೆ ಅವರು ಬರ್ಲಿ. ನಿಮ್ಮ DK ಶಿವಕುಮಾರ್ ಅವರು ಯಾವುದಾದ್ರೂ ಒಂದು ನಟನ ಭಾಷೆಯನ್ನು ಹೇಳಿದಾರ? ಯಾವುದಾದ್ರೂ ನಟನನ್ನ ಉದ್ದೇಶಿಸಿ ಹೇಳಿದಾರ? ಯಾವುದಾದ್ರೂ ನಟನ ನೋಡ್ರಿ, ಸಿನಿಮಾ ರಂಗದವರ ನಟ್ ಬೋಲ್ಟ್ ಅನ್ನ ಟೈಟ್ ಮಾಡ್ತೀರಿ ಅಂತ ಹೇಳಿದ್ರೆ ಎಲ್ಲವರ ನಟ್ ಬೋಲ್ಟ್ ಅನ್ನ ಟೈಟ್ ಮಾಡ್ತೀರಿ ಅಂತ ಅರ್ಥ. ಈಗ ನಿಮ್ಮ ಪಾಳಿ ಬರ್ತದೆ, ನೀವು ಮಾತಾಡಿ ನೋಡೋಣ ಹೇಗೆ ಮಾತಾಡ್ತೀರಿ ಅಂತ. ಖಂಡಿತವಾಗ್ಲೂ ಅಲ್ಲ, ಆದ್ರೆ ಅದು ಸಿನಿಮಾದವರಿಗೋಸ್ಕರ ಅಲ್ಲ, ಇದ್ದಂತಹ ನಿಮ್ಮ ಒಂದು DK ಕಾರ್ಯಕ್ರಮ. ಶಿವಕುಮಾರ್ ಅವರಿಗೆ ಇಂಥ ಸಿನಿಮಾ ಆಕ್ಟರ್ ಅಂತ ಹೇಳಿ ಮಾತಾಡ್ಲಿಕ್ಕೆ ಹೇಳ್ರಿ. ಸಿನಿಮಾದವರು ಇಂಥ ಸಿನಿಮಾ ಆಕ್ಟರ್ ಅಂತ ಮಾತಾಡ್ಲಿಕ್ಕೆ ಹೇಳ್ರಿ. ಇಡೀ ಸಿನಿಮಾ ರಂಗವನ್ನ ಯಾಕೆ ಗೋವಾದಲ್ಲಿ ಇಡೀ ಸಿನಿಮಾ ರಂಗವನ್ನ ಯಾಕೆ ಬಳಸ್ತಾರೆ? ಮೇಡಮ್, ಈಗ ಸಿನಿಮಾದಲ್ಲೂ ಕೂಡ ರಾಜಕೀಯ ನಡೀತಾ ಇದೆ. ಸಿನಿಮಾದಲ್ಲೂ ಕೂಡ ರಾಜಕೀಯ ಇದೆ. ನಿಮಗೆ ಸಿನಿಮಾದಲ್ಲೂ ಕೂಡ ರಾಜಕೀಯ ಇದೆ. ಈ ಕಲಾವಿದರು ಹೇಳ್ತಾ ಇದ್ರಲ್ಲ, ಆಹ್ವಾನನೇ ಬಂದಿಲ್ಲ ನಮ್ಗೆ. ಸಿನಿಮಾದಲ್ಲೂ ರಾಜಕೀಯ ಇದೆ, ರಾಜಕೀಯದಲ್ಲೂ ಸಿನಿಮಾ ಇದೆ. DK ಶಿವಕುಮಾರ್ ಹೇಳಿದ್ರು, ನೀವು ಬಣ್ಣ ಹಾಕೊಂಡು ಇಟ್ಟು ಮಾತಾಡ್ತಾ ಇಲ್ಲ. ಸರ್ಕಾರ ಇವತ್ತಿನ ದಿನ ಚುನಾವಣೆಗಳಿಗೆ ಕ್ಯಾಂಪೇನ್ ಮಾಡೋದಕ್ಕೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ನಾನು ಮಾತಾಡ್ತಾ ಇದ್ದೀನಿ, ಚುನಾವಣೆಗಳಿಗೆ ಕ್ಯಾಂಪೇನ್ ಮಾಡೋದಕ್ಕೆ ಕಲಾವಿದರು ಬರ್ತಾರೆ. ಆದ್ರೆ ಅದೇ ರೀತಿಯಾಗಿ ಈ ರೀತಿಯಾದಂತ ಕಾರ್ಯಕ್ರಮಗಳು ನಿಮ್ಮ DK ಶಿವಕುಮಾರ್ಗೆ ಯಾವ ನಟ ಅಂತ ಹೆಸರು ಅಂತ ಹೇಳಿ ಮೇಡಮ್, ನಿಮ್ಮ DK ಶಿವಕುಮಾರ್ ಸಂಪೂರ್ಣ ಸಿನಿಮಾ ರಂಗದ ಬಗ್ಗೆ ಹೇಳುವುದಕ್ಕಿಂತ ಯಾವ ನಟ ಅಂತ ಹೇಳ್ಬಿಟ್ಟು, ಯಾವ ನಟ ಅಂತ ನಿಮ್ಮ DK ಶಿವಕುಮಾರ್ ಹೇಳಿ. ನಿಮ್ಮ DK ಶಿವಕುಮಾರ್ ಅವರು ಇಡೀ ಚಲನಚಿತ್ರ ರಂಗಕ್ಕೆ ಹೇಳಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಪಮಾನ ಮಾಡಿದ್ದಾರೆ, ಎಲ್ಲ ನಟರಿಗೂ ಸಹಿತ ಅಪಮಾನ ಮಾಡಿದ್ದಾರೆ DK ಶಿವಕುಮಾರ್ ಅವರು. ನಾನು ಹೇಳ್ತೀನಿ, ನಿಮ್ಮ DK ಶಿವಕುಮಾರ್ ಅವರು ಸಂಪೂರ್ಣ ಕನ್ನಡ ಚಿತ್ರರಂಗಕ್ಕೆ ಅನ್ಯಾಯ ಮಾಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಅಪಮಾನಕಾರಿಯಾದಂತ ಮಾತನ್ನ ನಿಮ್ಮ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರು ನಾಡಿನ ಜನರ ಕ್ಷಮೆ ಕೇಳಬೇಕು. ನಾಡಿನ ಜನರ ಕ್ಷಮೆ ಕೇಳಬೇಕು. DK ಶಿವಕುಮಾರ್ ಅವರು ಇಡೀ ಚಿತ್ರರಂಗದ ಕ್ಷಮೆ ಕೇಳಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರ ಕ್ಷಮೆ ಕೇಳಬೇಕು. ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಕ್ಷಮೆ ಕೇಳಬೇಕು. ಪ್ರತಿಯೊಬ್ಬ ನಟರ ಕ್ಷಮೆ ಕೇಳಬೇಕು. ಯಶ್ ರವರ ಕ್ಷಮೆ ಕೇಳಬೇಕು. ದರ್ಶನ್ ರವರ ಕ್ಷಮೆ ಕೇಳಬೇಕು. ಎಲ್ಲ ನಟರ ಕ್ಷಮೆ ಕೇಳಬೇಕು. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ? ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ನಿಮಗೆ ಏನು ಗೊತ್ತಿದೆ? ಡಾಕ್ಟರ್ ರಾಜ್ಕುಮಾರ್ ಬಂಗಾರದ ಮನುಷ್ಯ ಅಂತ ಮಾಡಿದ್ರು, ಕಸ್ತೂರಿ ನಿವಾಸ ಅಂತ ಹೇಳಿ ಫಿಲ್ಮ್ ಮಾಡಿದ್ರು, ಈ ಕರ್ನಾಟಕದ ಸಂಸ್ಕೃತಿಯನ್ನು ಎತ್ತಿ ಹೇಳಿದ್ರು. ಏನು ಬಿಜೆಪಿ ಹೇಳ್ತಿದೆ? ಡಾಕ್ಟರ್ ರಾಜ್ಕುಮಾರ್ ಅವರ ಸಂಸ್ಕೃತಿಯನ್ನು ಬಿಜೆಪಿ ಅಂತ ಹೇಳ್ತದೆ. ರಾಜ್ಕುಮಾರ್ ಅವರು ಹೇಳಿದ್ದಾರೆ, ನಾನು ಇರೋ ತನಕ ಅಂತ ರಾಜ್ಕುಮಾರ್ ಅವರ ಇರುವಂತ ಸಿನಿಮಾ ರಂಗದ ನಟ್ ಬೋಲ್ಟ್ ಅನ್ನ ಟೈಟ್ ಮಾಡ್ತೀರಿ ಅಂತ ಹೇಳ್ತಿರಲ್ರಿ. DK ಶಿವಕುಮಾರ್ ಅವರಿಗೆ ಸ್ವಲ್ಪ ಬುದ್ಧಿ ಹೇಳ್ರಿ, ಅವರಿಗೆ ಕ್ಷಮೆ ಕೇಳ್ರಿ ಅಂತ ಹೇಳ್ರಿ. DK ಶಿವಕುಮಾರ್ ಅವರು ಚಿತ್ರರಂಗದ ಕ್ಷಮೆಯನ್ನ ಕೇಳಲೇಬೇಕು. DK ಶಿವಕುಮಾರ್ ಅವರು ಕಾಲದಲ್ಲಿರುವ ಈ ಪಾರ್ಟಿ ಗಿರಿಟಿ ಅಂತ ಬಂದಾಗ ಯಾರು ಕೂಡ ಮುಂದೆ ಬರ್ತಿರ್ಲಿಲ್ಲ. ನಾಡು ನುಡಿ ಭಾಷೆ ಅಂತ ಬಂದಾಗ ಆವಾಗ ರಾಜ್ಕುಮಾರ್ ಅವರು ಬರ್ತಾ ಇದ್ರು. ಬಟ್ ಈಗಿನ ಕಲಾವಿದರು ಹಂಗಿಲ್ಲ. ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಅವರಿಗೆ ಬೇಕಾಗಿರುವ ಪಾರ್ಟಿಗಳಲ್ಲಿ ಅವರು ಜನ ಹಾಕಿದ್ದಾರೆ. ಶಶಿಧರ್ ಅವರೇ, ಈಗ ಪ್ರಮುಖವಾಗಿ ಈಗಿನ ಬೆಳವಣಿಗೆ, ನಮ್ಮ ರಾಜ್ಯದ ಬೆಳವಣಿಗೆನ ನೋಡ್ತಾ ಇದ್ರೆ ಈ ಆಂಧ್ರದಲ್ಲಿ ಆಗಿರುವಂತ ಘಟನೆ ಇದೆಯಲ್ಲ, ಈ ಪುಷ್ಪ 2 ಸಿನಿಮಾದ ಪ್ರೀಮಿಯರ್ ಶೋನಲ್ಲಿ ಕಾಲು ತುಳಿತ ಆಗಿದೆಯಲ್ಲ,
ಅಲ್ಲಿ ಸರ್ಕಾರ ವರ್ಸಸ್ ಸಿನಿಮಾ ಆ ರೀತಿ ಆಗಿತ್ತು. ಬಟ್ ಇದನ್ನ ನೋಡಿದ್ರೆ ಹಂಗೆ ಅನ್ಸುತ್ತಾ ಹೇಗೆ ಮುಂದಿನ ದಿನಮಾನಗಳು? ಇದಕ್ಕೂ ಅದಕ್ಕೂ ಅಜಗಜಾಂತ ವ್ಯತ್ಯಾಸ. ಆ ರೀತಿಯಾದಂತಹ ಸಮಸ್ಯೆಗಳಲ್ಲೇನಿಲ್ಲ. ಅದೇ ನನ್ನ ನೋವೇನಿದೆ ಅಂದರೆ, ನಾನು ಅಪ್ಪಟ್ಟಿಗ ಕನ್ನಡಿಗನಾಗಿ ಹೇಳ್ತಾ ನನ್ನ ನೋವನ್ನು ನಾನು ಹೇಳ್ಕೊತಾ ಇದ್ದೀನಿ. ಚಿತ್ರರಂಗ ಸತ್ತು ಹೋಗಿದೆ. ಚಿತ್ರರಂಗ ನಮ್ಮ ದೇಶದ ಕಟ್ಟ ಕಡೆಯ ಲಿಸ್ಟಲ್ಲಿದೆ. ನೀವು ಅದರ ಬಗ್ಗೆ ಯೋಚನೆ ಮಾಡಿ, ಚಿತ್ರರಂಗದ ಬಗ್ಗೆ ಯೋಚನೆ ಮಾಡಿ, ಸ್ಟೋರಿ ಬಗ್ಗೆ ಯೋಚನೆ ಮಾಡಿ, ಸ್ಕ್ರೀನ್ ಪ್ಲೇ ಬಗ್ಗೆ ಯೋಚನೆ ಮಾಡಿ. ನೀವೇ ಹೇಳಿ, ನೀವೇ ಆಂಕರ್ ಇದ್ದೀರಿ, ಎಷ್ಟು ಕನ್ನಡ ಸಿನಿಮಾಗಳು ನೋಡಿದ್ದೀರಾ? ಒಂದು ತಿಂಗಳಲ್ಲಿ ನಿಮಗೆ OTT ಬರ್ತಾ ಇದೆಯಲ್ಲ, ಎಷ್ಟು ಸಿನಿಮಾಗಳು ನೋಡಿದ್ರೆ? ಅದೇ ನೀವು ತೆಲುಗು, ಹಿಂದಿ ಅದು ಎಷ್ಟು ಸಿನಿಮಾ ನೋಡಿದ್ದೀರ? ನೀವು ಪ್ರಾಮಾಣಿಕವಾಗಿ ಹೇಳಬೇಕು. ಇಲ್ಲಿರತಕ್ಕಂಥ ಎಲ್ಲರೂ ಹೇಳ್ಬೋದು. ಕೆಲವರು ಬರೀ ಕನ್ನಡ ನೋಡ್ಬೋದು, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಆದರೆ ಎಲ್ಲರೂ ಭಾಷೆ ಸಿನಿಮಾ ನೋಡಿರ್ತಕ್ಕಂಥವ್ರು ಕನ್ನಡದ ಇಂಡಸ್ಟ್ರಿಯನ್ನ ಇವತ್ತು ದುಸ್ಥಿತಿಲಿದೆ. ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ. ಸರ್ಕಾರ ನಿಮ್ಗೆ 20 ರಿಂದ 30 ಕೋಟಿ ಅನುದಾನ ಕೊಡ್ತಾ ಇದೆ. ಒಂದು ಸಿನಿಮಾಗೆ ಕನ್ನಡ ಸಿನಿಮಾಗೆ 10 ಲಕ್ಷ ರೂಪಾಯಿ ಪ್ರಾಯೋಜಿತ ಕೊಡ್ತಾ ಇದೆ. ಸೆನ್ಸಾರ್ ಬೋರ್ಡ್ ಇಂದ ಆದ ತಕ್ಷಣ ಸರ್ಟಿಫಿಕೇಟ್ ಬಂದ್ರೆ 10 ಲಕ್ಷ ರೂಪಾಯಿ ಕೊಡ್ತದೆ. ಯಾವುದೇ ಸರ್ಕಾರ ಬಂದಿರಲಿ, 3 ಸರ್ಕಾರವನ್ನು ಬಂದಿದ್ದಾವೆ, 3 ಸರ್ಕಾರಗಳು ಕೊಟ್ಟಿದ್ದಾವೆ. ಆದರೂ ಸಹ ನಮ್ಮ ಚಿತ್ರರಂಗ ಚೇತರಿಸ್ಕೊಳ್ತಾ ಇಲ್ಲ. ಚಿತ್ರರಂಗ ಚೇತರಿಸ್ಕೊಂಡು ಒಳ್ಳೆ ನಿರ್ದೇಶಕರು ಬರ್ತಾ ಇಲ್ಲ. ಎಲ್ಲೋದ್ರು ನಮ್ಮ ಪುಟ್ಟಣ್ಣ ಕಡಗಾಲ ಅಂತ ಹೇಳಿದೆ, ಒಬ್ಬರೇ ಪುಟ್ಟಣ್ಣ ಕಡಗಾಲ ಸಾಕ? ಎಷ್ಟು ವರ್ಷ ಅಂತ ಹೇಳ್ಕೊತೀವಿ ನಾವು ಪುಟ್ಟಣ್ಣ ಕಡಗಾಲ ಒಬ್ಬರೇ ಸಾಕು ಅಂತ? ಎಲ್ಲ ನಮ್ಮ ಇನ್ನೊಬ್ಬ ರಾಜ್ಕುಮಾರ್, ಎಲ್ಲ ನಮ್ಮ ಇನ್ನೊಬ್ಬ ವಿಷ್ಣುವರ್ಧನ್, ಎಲ್ಲ ನಮ್ಮ ಇನ್ನೊಬ್ಬ ಅಂಬರೀಷ್, ಎಲ್ಲೋದ್ರು? ಎಲ್ಲ ವ್ಯಾಪಾರೀಕರಣ, ಹಣ ಹಣ ಹಣ. ಒಬ್ಬ ಮಾಡ್ದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋಂಥದ್ದು ಒಬ್ಬ ನಿರ್ದೇಶಕರು ನೀವು ನೋಡ್ಬೇಕು. 1-2 ಸಿನಿಮಾಗಳು ಬಂದ್ರೆ ಅವ್ರನ್ನ ಮಾತಾಡ್ಸೋದಕ್ಕೆ ಆಗೋದಿಲ್ಲ. ಒಂದು ಡೈರೆಕ್ಟರ್ ರೈಟರ್ಸ್ನ ಅವ್ರ ರೀತಿ ಮಾತಾಡೋದಿರ್ಲಿ, ಅವ್ರ ರೀತಿ ಅವರು ಇದರ ಗಾಂಭೀರ್ಯತೆಯನ್ನು ಕಳ್ಕೊಂಡಿರ್ತಾರೆ. ನಮ್ಮ ಭಾಷೆ ಅವ್ರಿಗೆ ಏನು ಕೊಟ್ಟಿದೆ ಅನ್ನೋದನ್ನೇ ಮರ್ತಾರೆ, ಮುಂದೆ ಹೋಗೋದಿಲ್ಲ. ಇಂಥದಕ್ಕೆ ನಮ್ಮ ಈ ಮೊನ್ನೆ ಗುರುಪ್ರಸಾದ್ ಅವರು ತೀರ್ ಹೋದ್ರು. ಯಾಕೆ? ಅವರು ಒಳ್ಳೆಯ ಇದನ್ನು ಪಾಂಡಿತ್ಯನ ಹೊಂದಿರತಕ್ಕಂಥವ್ರು, ಒಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ರು. ಏನೋ ಒಂದು ಮೆಸೇಜನ್ನು ಸಿನಿಮಾಗಳಲ್ಲಿ ತೋರಿಸ್ತಾ ಇದ್ರು. ಯಾವುದೇ ರೀತಿ ಆದ್ರೂ ಒಂದು ಮೆಸೇಜ್ ಆದರೂ ಚೆನ್ನಾಗಿ ತೋರಿಸ್ತಾ ಇದ್ರು. ಒಳ್ಳೆ ಭಾಷೆ ಹಿಡಿತ ಹೊಂದಿರತಕ್ಕಂಥವ್ರು. ಯಾಕೆ ಈ ಥರ ಮಾಡ್ಕೊಂಡ್ರು? ಹಣಕ್ಕೋಸ್ಕರ. ಕೇವಲ ಹಣ ಇಲ್ಲಿ ಮುಖ್ಯವಾಗ್ತಾ ಇದೆ. ಅದನ್ನು ಬಿಡಿ, ಸಿನಿಮಾಗಳನ್ನು ಮಾಡಿ, ಸಿನಿಮಾಗೋಸ್ಕರ ಕೃಷಿ ಮಾಡಿ, ಸಿನಿಮಾಗೋಸ್ಕರ ನೀವು ತಾಂತ್ರಿಕತೆಯನ್ನು ಬಳಸ್ಕೊಳ್ಳಿ. ತಾಂತ್ರಿಕತೆಯನ್ನು ನೀವು ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳಂತ ಮಾಡ್ತಾ ಇದ್ದೀರಾ. ಮೊನ್ನೆ 4-5 ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಎಲ್ಲರೂ ಏನನ್ನು ಕೆಲವು ಸಿನಿಮಾಗಳು ನೋಡೋದಕ್ಕೆ ಆಗೋದಿಲ್ಲ ಅಂತ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ನಮ್ಮ ಹೆಸರನ್ನು, ನಮ್ಮ ಕನ್ನಡ ನಾಡಿನ ಹೆಸರನ್ನು ನೀವು ಹಾಳು ಮಾಡ್ತಾ ಇದ್ದೀರಾ. ಸಣ್ಣ ಇಂಡಸ್ಟ್ರಿ, ಮಲಯಾಳಿ ಇಂಡಸ್ಟ್ರಿ, ಸಣ್ಣ ಇಂಡಸ್ಟ್ರಿ. ಹಣನೂ ಸಹ ಖರ್ಚಾಗೋದು ತುಂಬ ಕಡಿಮೆ ಆಗುತ್ತೆ. ಅಲ್ಲಿನ ಸೊಗಡನ್ನು ತೋರಿಸ್ತಾರೆ, ಅಲ್ಲಿನ ಭಾಷೆಯನ್ನು ತೋರಿಸ್ತಾರೆ, ಅಲ್ಲಿನ ನೆಲವನ್ನು ತೋರಿಸ್ತಾರೆ, ಅಲ್ಲಿನ ಸಮುದ್ರ ತೋರಿಸ್ತಾರೆ, ಅಲ್ಲಿನ ನದಿಯನ್ನು ತೋರಿಸ್ತಾರೆ. ಆ ಚಿತ್ರರಂಗ ನೋಡಿ, ಅದು ಆ ಭಾಷಾ ವಿರೋಧ ಇದೆ, ಸಮಸ್ಯೆಗಳಿದಾವೆ. ಚಿತ್ರರಂಗವನ್ನು ಮೇಲೆತ್ತುವುದರಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ಚಿತ್ರರಂಗದ ಎಲ್ಲರೂ ಅದೇ ಅಂಬರೀಷ್ ಅವರು ಇದ್ದಾಗ ಅದನ್ನು ಹೋರಾಟವನ್ನು ಸಣ್ಣ ಮಟ್ಟಕ್ಕಾದ್ರೂ ಎತ್ಕೊಂಡು ಹೋಗ್ತಾ ಇದ್ರು. ಇವತ್ತು ನಮ್ಗೆ ಸ್ಟುಡಿಯೋ ಇಲ್ಲ, ನಮ್ಮ ದೊಡ್ಡ ಸ್ಟುಡಿಯೋ ಇಲ್ಲ. ಬೇರೆ ರಾಮೋಜಿರಾವ್ ಸ್ಟುಡಿಯೋ ಇದೆ ಹೈದರಾಬಾದ್. ಎಲ್ಲಿ ನಮ್ಮ ಆ ರೀತಿಯಾದ ಒಂದು ಸ್ಟುಡಿಯೋವನ್ನು ಮಾಡ್ಕೊಡಿ ಸರ್ಕಾರ. ಒಗ್ಗಟ್ಟು ಇಲ್ಲ, ಸಮರ್ಥ ನಾಯಕತ್ವ ಇಲ್ಲದೆ, ಟೆಕ್ನಾಲಜಿನಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ನಾವು ಭಾಷಾ ಪ್ರಯೋಗದ ಬಗ್ಗೆ ಬಿಜೆಪಿ ಅವರು ಮಾತಾಡೋ ಅವಶ್ಯಕತೆ ಇಲ್ಲ. ಅವರದೇ ರಾಜ್ಯ ನಾಯಕರು ಅವರ ರಾಜ್ಯಾಧ್ಯಕ್ಷರ ಮೇಲೆ ಪ್ರಯೋಗಿಸುವಂತ ಭಾಷೆ ಮೇಲೆ ಅವರಿಗೆ ಮಾತಾಡ್ತಾರೆ. ನಾವು 1 ಅವರಲ್ಲೇ ಮುಗಿಸ್ಬೇಕು ಮೇಡಮ್, 2 ನಿಮಿಷ ಮಾತಾಡ್ತೀನಿ. ನಾವು ಭಾಷೆಯನ್ನ ಮೇಲೆತ್ತರಕ್ಕೆ ತಗೊಳ್ಬೇಕಾದ್ರೆ ಯಾವ ರೀತಿ ಸಾಹಿತ್ಯ, ಸಂಗೀತ ಮತ್ತು ನಮ್ಮ ಪತ್ರಿಕೋದ್ಯಮ ಯಾವ ರೀತಿ ಕೆಲಸ ಆಗುತ್ತೋ ಮತ್ತು ರಾಜಕೀಯ, ಅದರಂತೆಯೇ ಸಿನಿಮಾ ರಂಗವು ಒಂದು ಮುಖ್ಯವಾದಂಥ ಅಂಗ. ನಮ್ಮ ಭಾಷೆಯನ್ನು ಮೇಲೆತ್ತರಕ್ಕೆ ಎತ್ಕೊಳ್ಬೇಕಾದ್ರೆ ಆ ಮೇಲೆ ಯಾರು ಎತ್ಕೊಂಡು ಹೋಗ್ಬೇಕು? ಅಲ್ಲಿನ ಕಲಾವಿದರು ತಗೊಂಡೋಗ್ಬೇಕು, ಅಲ್ಲಿನ ತಂತ್ರಜ್ಞಾನರು ತಗೊಂಡೋಗ್ಬೇಕು, ಅಲ್ಲಿನ ರೈಟರ್ಸ್ ತಗೊಂಡೋಗ್ಬೇಕು, ತಾಂತ್ರಿಕ ವರ್ಗ ಏನಿದೆ ಅದು ಮೇಲೆತ್ತ ಸ್ತರಕ್ಕೆ ತಗೊಂಡೋಗ್ಬೇಕು. ಅಲ್ಲಿ ಕೆಲಸ ಕೃಷಿ ಮಾಡತಕ್ಕಂಥ ಪ್ರತಿಯೊಬ್ಬರು ನಾವು ಸೇನಾನಿ ಅಂತ ಕೆಲಸ ಮಾಡಬೇಕು. ನಿಮ್ಗೆ ಹಣ ಆಟೋಮೆಟಿಕ್ ಆಗಿ ಬರುತ್ತೆ. ಒಂದು ಸಾರಿ ಸಿನಿಮಾ ರಂಗದಲ್ಲಿ ನೀವು ಹೆಸರು ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಬರುತ್ತೆ. ನೀವು ಹಣ ಹಿಂದೆ ಬೀಳ್ಬೇಡಿ ಅಂತ ನಾನು ಕಿವಿ ಮಾತು ಹೇಳ್ತೀನಿ. ಯಾಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಕಲಾವಿದರೆ. ಇವತ್ತು ಕಲಾ ಸೇವೆಯನ್ನು ಮಾಡ್ತಾನೆ ಅವರು ನಮ್ಮ ಆಮ್ ಆದ್ಮಿ ಪಕ್ಷವನ್ನು ಸಹ ಮುಂದುವರಿಸ್ತಾ ಇದ್ದಾರೆ. ನಮ್ಮ ಸಂಗೀತದಲ್ಲಿ, ನಮ್ಮ ಸಂಗೀತ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕದಷ್ಟು ಸಂಗೀತ ನಮ್ಮ ದಕ್ಷಿಣ ಭಾರತದಲ್ಲಿ ಯಾವುದರಲ್ಲೂ ಇಲ್ಲ. ಕರ್ನಾಟಕ ಸಂಗೀತ ಅಂತಲೇ ನಮ್ಮ ಒಂದು ಇದು ಇದೆ. ಆ ಒಂದು ಸ್ಟೈಲ್ ಆಫ್ ಸಂಗೀತನ ನಮ್ಮಲ್ಲಿ ಕೊಟ್ಟಿದ್ದೀವಿ, ಇಡೀ ದೇಶಕ್ಕೆ, ವಿಶ್ವಕ್ಕೆ ಕೊಟ್ಟಿದ್ದೇವೆ. ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ನಾವು ಕಳಕಳಿಯಿಂದ ಪ್ರಾರ್ಥನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಮಾಡಬೇಕಾಗಿರೋದು ನೀವು. ಇವತ್ತು ತಮಿಳ್ ಇಂಡಸ್ಟ್ರಿ ನೋಡಿ,
ತಮಿಳ್ ಇಂಡಸ್ಟ್ರಿ ನೋಡಿ, ತೆಲುಗು ಇಂಡಸ್ಟ್ರಿ ನೋಡಿ, ಮಲಯಾಳಿ ಇಂಡಸ್ಟ್ರಿ ನೋಡಿ. ಬೇಡ, ನಾವು ಹಿಂದಿಗೆ ಹೋಗೋದೇ ಬೇಡ. ನಾರ್ತ್ ಇಂಡಿಯಾ ನಮ್ಗೆ ಗೊತ್ತಾಗಲ್ಲ, ಹಿಂದಿ ಯಾರು ಭಾಷೆ ಗೊತ್ತಾಗಲ್ಲ. ಇಲ್ಲಿ ನಮ್ಮ ದ್ರಾವಿಡ ಭಾಷೆಗಳಿದಾವಲ್ಲ, ಅವ್ರ 3ನೇ ಇದೆ, ನಾವು 4ನೇ ಸ್ಥಾನ ಹಾಕಿದ್ದೀವಿ. ನಾವು 7.5 ಕೋಟಿ ಜನಸಂಖ್ಯೆ ಇದ್ದೀವಿ. ತಮಿಳುನಾಡು ಇದು ಕೇರಳದಲ್ಲಿ ಎಷ್ಟು ಜನ ಇದೆ? 4 ಕೋಟಿ ಜನ ಇದ್ದಾರೆ. ಅವ್ರದ್ದು 1ನೇ ಸ್ಥಾನ 2ನೇ ಸ್ಥಾನ ಇದೆ. ಯಾಕೆ? ಕೊರತೆಯನ್ನು ನೀವು ನೀಗಿಸಬೇಕು. ಮತ್ತೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಂತ ತಮ್ಮದೇ ಜವಾಬ್ದಾರಿ. ಅದನ್ನ ನೀವು ಮುಂದಿನ ದಿನಗಳಲ್ಲಿ ಅದನ್ನ ಅರ್ಥಕೊಂಡು ಮಾಡಬೇಕು. ಅದು ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ವ್ಯತಿರಿಕ್ತಕ್ಕೆ ಹೋಗಬಾರ್ದು. ರಮೇಶ್ ಭಟ್ ಅವರು ಹೇಳಿದ್ರು, ರಮೇಶ್ ಭಟ್ ಅವರು ಕರೆಕ್ಟಾಗಿ ಒಳ್ಳೆ ಹೇಳಿದ್ರು. ನಾನು ಇನ್ನೇನು ಹೆಚ್ಚಾಗಿ ಮಾತಾಡೋದಕ್ಕಲ್ಲ, ನಾವು ನೋವಾಗಿದೆ ಅಂತ ಹೇಳಿದ್ರು. ಅವ್ರಿಗೊಬ್ಬರು ನಾವು ಹಿರಿಯ ಕಲಾವಿದರಿಗೆ ನೋವಾದ್ರೆ ಇಡೀ ಸಮೂಹಕ್ಕೆ ನೋವಾಗಿದೆ ಅಂತೆ. ಡಿ ಕೆ ಶಿವಕುಮಾರ್ ಅವರು ಒಂದು ಸಣ್ಣ ವ್ಯತ್ಯಾಸ ಆಗಿದೆ, ಆಯ್ತು, ನೀವು ಮುಂದಿನ ದಿನಗಳು ಸರಿ ಹೋಗಿ ಅಂತೇನಾದ್ರೂ ಒಂದು ಮಾತು ಕಿವಿ ಮಾತು ಕಲಾವಿದರಿಗೂ ಹೇಳಬೇಕು. ಮತ್ತೆ ಮತ್ತೆ ರಿಪೀಟ್ ಮಾಡೋದು ಸರಿ ಹೋಗಲ್ಲ. ಮತ್ತೆ ರಿಪೀಟ್ ಆದ್ರೆ ಚುನಾವಣೆ ನೀವು ಕಡ್ಕೋತ ನೀವು ಧುಮುಕಿಸ್ತೀರಾ, ಉಮಾಶ್ರೀ ಅವರು ಸರಿಯಾಗಿ ಬಳಸಿಕೊಂಡಿದ್ದಾರೆ. ಜೈಮಾಲ್ ಅವರು ಕಲಾವಿದರು. ಕೋವಿಡ್ ಸಂದರ್ಭದಲ್ಲಿ ಆಗಿರುವಂತಹ ಪಾದಯಾತ್ರೆ ಇದೆಯಲ್ಲ, ಈ ನಾಡು ನುಡಿ ಜಲ ಭಾಷೆಗಾಗಿ ಈ ಒಂದು ಹೋರಾಟ ಆಗಿರೋದು ಅಧಿಕಾರಕ್ಕಾಗಿನ ಅಥವಾ ಜನರ ಹಿತಕ್ಕಾಗಿನ? ಅದ್ರ ಬಗ್ಗೆನೂ ಮಾತನಾಡ್ತೀನಿ ಸರ್. ಅದಕ್ಕೂ ಮೊದಲೇ ಒಂದು ಅರ್ಧ ನಿಮಿಷ. ತಾಯಿಗೊಬ್ಬ ಕರ್ಣ ಅಂತ ಒಂದು ಮೂವಿ, ಆ ಮೂವಿ ನೋಡೋಕ್ಕೆ ನಾನು ತಾಯಿ ಸಹೋದರಿಯರ ಜೊತೆ ನಾನು ಅಂಬರೀಷ್ ಅವ್ರ ಮೂವಿ ಅದು ಒಂದು ಟೈರ್ ಗಾಡಿ ಕಟ್ಕೊಂಡು 25 ಕಿಲೋಮೀಟ್ರ್ ಹೋಗಿದ್ವಿ ನನ್ನ ಕುಟುಂಬ ಆ ತಾಯಿಗೊಬ್ಬ ಕರ್ಣ ಮೂವಿ ನೋಡೋದಕ್ಕೆ. ಇವತ್ತು ಕನ್ನಡ ಚಲನಚಿತ್ರರಂಗ ಇವತ್ತು ಎಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ, ಅವರೆಲ್ಲರೂ ಸಹ ಸರ್ ಇವತ್ತು ದೇಶದ ಪ್ರಖ್ಯಾತ ಆ್ಯಕ್ಟ್ರೆಸ್ಗಳೇನಲ್ಲ, ಕೆಲವು ಬೆರಳೆಣಿಕೆಯಷ್ಟು ಮಂದಿ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕನ್ನಡ ಚಲನಚಿತ್ರರಂಗದಲ್ಲಿ ಒಳ್ಳೆ ಮೂವಿಗಳು ಬರ್ತಾ ಇದೆ, ಕಲಾವಿದ್ರ ಬಗ್ಗೆ ಅಪಾರವಾದ ಗೌರವ ಇದೆ. ನನಗೆ ಸುಮಾರು ಒಂದು 50 ಜನ ಕಲಾವಿದ್ರ ಜೊತೆ ಟಚ್ ಇಟ್ಕೊಂಡಿದ್ದೀನಿ. ಇವತ್ತು ಕನ್ನಡ ಚಲನಚಿತ್ರರಂಗ ಮೂವಿ ರಿಲೀಸ್ ಆದ ತಕ್ಷಣ ಪೈರಸಿ ಕಾಟಕ್ಕೆ ಎಷ್ಟೋ ಪ್ರೊಡ್ಯೂಸರ್ಗಳು ನಲುಗೋಗಿದ್ದಾರೆ. ಡೈರೆಕ್ಟರ್ಗಳು ಇವತ್ತು ಕಿಂಚಿತ್ತು ಅವ್ರಿಗೆ ಬೆಲೆ ಇಲ್ಲ. ಮತ್ತು ಜೊತೆಗೆ ಕನ್ನಡ ಚಲನಚಿತ್ರರಂಗದಲ್ಲಿ ಅನೇಕ ಸಮಸ್ಯೆಗಳ ಸರಮಾಲೆಗಳಿಂದ ಕಲಾವಿದರು ತಮ್ಮ ಜೀವನವನ್ನೇ ಕೊನೆ ಮಾಡಿಕೊಂಡಿದ್ದಾರೆ. ಅಂಥವ್ರ ಬಗ್ಗೆ ಇವತ್ತು ನಾವು ಅವ್ರ ಬಗ್ಗೆ ಒಳ್ಳೆ ಮಾತನಾಡಬೇಕು ನಾವು. ಯಾಕೆ ಅಂತ ಹೇಳಿದ್ರೆ ಇಂಥವ್ರು ನೀವು ನಲಗಿದ್ದೀರಾ, ಕಷ್ಟದಲ್ಲಿದ್ದೀರಾ, ನಿಮ್ಮ ಕಷ್ಟಕ್ಕೆ ನಾನು ಖಂಡಿತವಾಗ್ಲೂ ನಾನು ಕೈ ಜೋಡಿಸ್ತೀನಿ ಅಂತ ಮಾತನ್ನ ಹೇಳಿದರೆ ಇವತ್ತು ಇಡೀ ಕನ್ನಡ ಚಲನಚಿತ್ರರಂಗ ಡಿ ಕೆ ಶಿವಕುಮಾರ್ ಪರವಾಗಿ ನಿಲ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಅವ್ರ ಪಾಲಿಗೆ ಗೌರವಯುತವಾಗಿ ನಡ್ಕೊಳ್ತಾ ಇದ್ರು ಕಲಾವಿದರುಗಳೆಲ್ಲ. ಎಲ್ಲೋ ಒಂದು ಕಡೆ ಈ ಮಾತು ಹೇಳಿದಾಗ ಮೊದಲೇ ನೋವೆಲ್ ಇದ್ದಾರೆ. ಎಷ್ಟು ಜನಕ್ಕೆ ಸಬ್ಸಿಡಿ ಕೊಟ್ಟಿದ್ದೀವಿ ನಾವು, ಎಷ್ಟು ಮೂವಿಗಳಿಗೆ ಸಬ್ಸಿಡಿ ಕೊಟ್ಟಿದ್ದೀವಿ, 300 ಚಿತ್ರಗಳು ರಿಲೀಸ್ ಆದ್ರೆ ಎಷ್ಟು ಚಿತ್ರಗಳಿಗೆ ನಾವು ಸಬ್ಸಿಡಿ ಕೊಡಕ್ಕಾಗುತ್ತೆ? ಅದೊಂದಲ್ವಾ ಆಂಧ್ರದಲ್ಲಿ ಆಗಿರುವಂತ ಘಟನೆ ಇಲ್ಲಿ ಆಗಬಾರ್ದು. ಯಾಕಂದ್ರೆ ಅಲ್ಲಿ ನೇರವಾಗಿ ಅಲ್ಲಿನ ಸಿಎಂ ಹೇಳಿದ್ರು ಆಗ್ತೀರಾ ದುಡ್ಡು ತೆಗೆದುಕೊಂಡು ಹೌದಲ್ವಾ ಸರ್? ಆಗಬಾರದು ಇಲ್ಲಿ ಒಂದು ಸರ್ ಇದು ಇಷ್ಟು ನೋಡಿ, ಕಲಾವಿದ್ರ ಬಗ್ಗೆ ಸರ್, ಕಲಾವಿದ್ರ ಸಮಸ್ಯೆಗಳ ಬಗ್ಗೆ ನೀವು ಡಿಬೇಟ್ ಮಾಡಿ ಸರ್, ನಾನು ಸಂತೋಷ ಪಡ್ತೀನಿ. ಜೊತೆಗೆ ನೋಡಿ ಸರ್, ನಿರ್ಮಾಪಕರು ನಿರ್ದೇಶಕರು ಒಂದ್ ಕಡೆ ಇಡೋಣ ಸರ್, ಒಂದ್ ಕಡೆ ಚುನಾವಣೆ ಹತ್ರ ಬಂದಾಗ ಈಗ ಹೋರಾಟ ಮಾಡೋಣ, ಬರ್ರಿ ನಾವು ರೆಡಿ ಬನ್ನಿ, ಕರ್ಕೊಂಡ್ಬನ್ನಿ ಸ್ಯಾಂಡಲ್ವುಡ್ ಅನ್ನ. ಆಗಲ್ಲ, ಅವತ್ತು ಏನು 1.5 ವರ್ಷಗಳ ಹಿಂದೆ ಈ ನಾಡಿನಲ್ಲಿ ಯಾರು ಕರೆದಿದ್ರ, ಎಷ್ಟು ಜನ ನೀವು ಸ್ವಾಮೀಜಿಗಳನ್ನ ಕರೆದಿದ್ರ? ಅದೇ ಅವತ್ತು ಸ್ವಾಮೀಜಿ ಒಂದು ಇನ್ಸಿಡೆಂಟ್ ಅಲ್ಲ ನಿಮ್ಗೆ. ವಿಶ್ವ ಒಕ್ಕಲಿಗರ ಸಂಸ್ಥಾನದ ಸ್ವಾಮೀಜಿ ಅವತ್ತು ಒಂದು ಮಾತು ಹೇಳಿದ್ರು, ನೆಲ ಜಲ ಹೋರಾಟಕ್ಕೋಸ್ಕರ ಕೆಂಗೇರಿಯಲ್ಲಿ ಹಗಲು ರಾತ್ರಿ ಪಾಪ ಇದೇ ಕಾಂಗ್ರೆಸ್ನವರು ಹೋರಾಟ ಮಾಡಬೇಕಾದ್ರೆ ವಿಶ್ವ ಒಕ್ಕಲಿಗ ಮಹಾಸ್ವಾಮೀಜಿ ಇವರು ಕೈ ಜೋಡಿಸಿದ್ರು. ಯಾರಿಗೆ? ಇದೇ ಕಾಂಗ್ರೆಸ್ ಪಕ್ಷಕ್ಕೆ. ಅದೇ ಒಕ್ಕಲಿಗ ಸ್ವಾಮಿಯನ್ನ ಯಾವುದೋ ಒಂದೇ ಒಂದು ಮಾತು ಹೇಳೋದಕ್ಕೆ ಅದೇ ಒಕ್ಕಲಿಗ ಸ್ವಾಮೀಜಿ ಮೇಲೆ ಇವರು FIR ಹಾಕಿದ್ರು. ಅರ್ಥ ಆಯ್ತಾ? ಇವತ್ತೇನಿದೆ ರಾಜ್ಯ ಬಂದಿದೆ, ಇವೆಲ್ಲವನ್ನೂ ನಾನು ಬಿಟ್ಬಿಡಿ. ಕುಮಾರಸ್ವಾಮಿ ಅವ್ರ ಬಗ್ಗೆ ಬಿಡ್ರಿ. ಕುಮಾರಸ್ವಾಮಿ ಅವರು ಪ್ರೊಡ್ಯೂಸರ್, ನಮ್ಗೆ ಗೊತ್ತಿದೆ ಕುಮಾರಸ್ವಾಮಿ ಅವ್ರ ಬಗ್ಗೆ. ಒಂದು ಬಜಾಜ್ ಚೇತಕ್ ಗಾಡಿ ಇಟ್ಕೊಂಡು ಇದನ್ನ ಇಟ್ಕೊಂಡು ನೀರನ್ನ ಊರು ಸುತ್ತಿದ್ದಾರೆ ಕುಮಾರಸ್ವಾಮಿ ಅವರು. ಅವ್ರ ಮಗನ ಬಗ್ಗೆ ಲಕ್ಷಾಂತರ ರೂಪಾಯಿ ಕೋಟಿ ದುಡ್ಡು ಹಾಕಿ ಡಿ ಕೆ ಶಿವಕುಮಾರ್ ಮೂವಿ ಮಾಡಕ್ ಹೇಳಿ, ಚಲುವರಾಯ ಸ್ವಾಮಿ ಮಗ ಮೂವಿ ಮಾಡೋದು ಏನಾಯ್ತು? ಜಮೀರ್ ಅಹಮದ್ ಖಾನ್ ಮಗ ಮೂವಿ ಮಾಡಿದ್ರೆ ಏನಾಯ್ತು? ಹಾಗಾದ್ರೆ ಚಲುವರಾಯ ಸ್ವಾಮಿ ಮಗನ್ ಹೇಳಿ, ಜಮೀರ್ ಅಹಮದ್ ಖಾನ್ ಮಗನ್ ಹೇಳಿ, ನೀವು ಯಾರು ಬ್ರದರ್, ಕಾಂಗ್ರೆಸ್ ಪಕ್ಷದಲ್ಲಿ 10 ಜನ MLA-ಗಳ ಮಕ್ಕಳು ಮೂವಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ MLA-ಗಳ ಮಕ್ಕಳಿಗೆ ನೆಟ್ಟು ಬೋಲ್ಟ್ ತಯಾರು ಮಾಡ್ತಾರೆ, ನೆಟ್ಟು ಬೋಲ್ಟ್ ಹಾಕ್ತೀರಾ? ಇವತ್ತಿನ ದಿನ
Okay. ಗುಬ್ಬಿ ಶ್ರೀನಿವಾಸ್ ಕೂಡ ನೆಟ್ಟು ಬೋರ್ಡ್, ಜಮೀರ್ ಅಹಮದ್ ಖಾನ್ ಮಗನಿಗೂ ನೆಟ್ಟು ಬೋರ್ಡ್. ಮೊದಲು ಡಿ ಕೆ ಶಿವಕುಮಾರ್ ನಿಮ್ಮ ಬಾಯಿಗೆ ನೆಟ್ಟು ಬೋರ್ಡ್ ಹಾಕಲಪ್ಪ. ಡಿ ಕೆ ಶಿವಕುಮಾರ್ ಬ್ಯಾರರ್ ಹಾಕ್ಬೇಡ. ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅಂತ ನಿಮ್ಮ ಮಾಧ್ಯಮದಲ್ಲಿ ನಾನು ಹೇಳ್ತೇನೆ. ಫೈನ್. ಸ್ವಾತಿ ಮೇಡಮ್ ಅವರೀಗ ಪ್ರಮುಖವಾಗಿ DCM DK ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಲಾವಿದರು ನನ್ನನ್ನು ಬಳಸಿಕೊಂಡಿದ್ದಾರೆ ಆಮೇಲೆ ಬಿಸಾಕಿದ್ದಾರೆ ಅಂತೇಳಿ. ಸೊ ನಿಮ್ಗೆ ಇನ್ಸೈಡ್ ಮಾಹಿತಿ ಇರಬಹುದು, ಆ ಕಲಾವಿದರು ಯಾರು? ಸಾಧಕ್ ಹೋಗಿಲ್ಲ ಇರ್ಲಿ, ಅವರಿಂದ ಕ್ಲಾರಿಟಿ ತಗೊಳ್ಳೋಣ. ಸುಮ್ಮನೆ ಹಾರಾಡ್ತೀರಾ. ಭಾಳ ದಿನ ಆದ್ಮೇಲೆ ಡಿಬೇಟಿಗೆ ಬಂದಿದ್ದಾರೆ ಅನ್ಸುತ್ತೆ ಮಹೇಶ್ ಅವರು, ಅದಕ್ಕೆ ಕಿರ್ಚಾಡ್ತಾ ಇದ್ದಾರೆ. ಮಾತಾಡ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಮಾತಾಡಿರುವಂತ ಕೆಲವು ವಿಚಾರಗಳದು. ಸೊ ಅದಕ್ಕೂ ಅವರು ಮಾಧ್ಯಮದವರು ಕೇಳ್ತಾ ಇದ್ದಂತ ಅಲ್ಲ, ಡಿ ಕೆ ಶಿವಕುಮಾರ್ ಅವರು ನನಗೆ ಬಂದು ಹೇಳಿದ್ರೆ ಆಮೇಲೆ ನಾನು ನಿಮಗೆ ಬಂದು ಹೇಳ್ತೀನಿ. ಅಲ್ಲಲ್ಲ, ನಿಮಗೆ ಇನ್ವಿಟೇಷನ್ ಹೋಗಿಲ್ಲ ಅಂತ ಹೇಳಿದ್ರಲ್ಲ, ಇನ್ವಿಟೇಷನ್ ಹೋಗಿಲ್ಲ ಅಂತ ಹೇಳಿದ್ರಲ್ಲ, ಹೆಸರು ಹೇಳ್ರಿ. ಇನ್ವಿಟೇಷನ್ ಹೋಗಿಲ್ಲ, ಯಾರಿಗೆ ಹೋಗಿಲ್ಲ ಇನ್ವಿಟೇಷನ್ ಹೆಸರು ಹೇಳಿ. ಮಾಧ್ಯಮದ ಮೂಲಕ ನೀವೇ ಒಂದು ಕ್ಯಾಂಪೇನ್ ರನ್ ಮಾಡಿ, ಯಾರಿಗೆ ಹೋಗಿಲ್ಲ ಇನ್ವಿಟೇಷನ್ ಹೆಸರು ಹೇಳಿ. ಸರ್ಕಾರದಿಂದ ಯಾವ ಕಲಾವಿದರಿಗೆ ಇವತ್ತಿನ ಇನ್ವಿಟೇಷನ್ ಹೋಗಿಲ್ಲ ಅಂತ ಹೆಸರು ಹೇಳಿ, ಆಮೇಲೆ ಮಾತಾಡಿ. ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಮಾತಾಡಿರೋದು ಸ್ವಾತಿ ಚಂದ್ರಶೇಖರ್ ಅವರಿಗೆ ಇನ್ವಿಟೇಷನ್ ಬಂದಿದೆಯಾ? ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ವಾತಿ ಚಂದ್ರಶೇಖರ್ ಸಹೋದರಿ ಸ್ವಾತಿ ಚಂದ್ರಶೇಖರ್ ಅವರಿಗೆ ಮಾಧ್ಯಮದಲ್ಲಿದ್ದಾರೆ, ಪತ್ರಿಕೋದ್ಯಮದಲ್ಲಿದ್ದಾರೆ, ನಿಮ್ಗೆ ಇನ್ವಿಟೇಷನ್ ಬಂದಿದೆಯಾ? ಅವಶ್ಯಕ ಬಂದಿಲ್ಲ ಅಂದ್ರೂ ಅವರು ಪಕ್ಷಪಾತವಾಗಿ ಹೋಗಿದ್ದಾರೆ. ಇವರೇ ಹೋಗಿಲ್ಲ, ನಾಡು ನುಡಿಗಾಗಿ ಹೋಗಿಲ್ಲ. ಬಂದಿದ್ದಕ್ಕೆ ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದು ಅಲ್ಲ, ಬಂದಿದ್ದಕ್ಕೆ ಅಂತಲ್ಲ, ಇನ್ವಿಟೇಷನ್ ಬರ್ಲಿ ಬರದೇ ಇರ್ಲಿ, ನಾಡು ನುಡಿ ಭಾಷೆ ಅಂತ ಬಂದಾಗ ಅವ್ರು ಹೋಗಿದ್ರು, ನಾನು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ. ಆಯ್ತಾ, ನೀವು ಅದ್ರ ಬಗ್ಗೆ ಬರ್ದೇ ಇದ್ರು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ, ಬಂದಿತ್ತು, ನಾನು ಹೋಗಿದ್ದೀನಿ. ಈ ಒಂದು ವಿಚಾರವನ್ನ ತಮಗೆ ನಾನು ಸ್ಪಷ್ಟಪಡಿಸ್ತೀನಿ ನಿಮ್ಮ ಮಾಧ್ಯಮದ ಮೂಲಕ. ಅಂಡ್ ಅವ್ರು ಹೇಳ್ತಾ ಇರುವಂತದ್ದು ಇವತ್ತಿನ ದಿನ ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕ ವಿಚಾರಗಳನ್ನ ನಾನು ಇಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಅವರು ಬಹಿರಂಗವಾಗಿ ಕೊಟ್ಟಿರುವಂತಹ ಹೇಳಿಕೆಗಳನ್ನ ಮಾತ್ರ ನಾನಿಲ್ಲಿ ಮಾತಾಡ್ತೀನಿ. ಡಿ ಕೆ ಶಿವಕುಮಾರ್ ಅವರು, ನಾನಾಗಲೇ ನಿಮಗೆ ಹೇಳಿದೆ, ಮಾತೃ ಹೃದಯಿ. ಅವರು ಆಡಿರುವಂತಹ ಚಲನಚಿತ್ರದ ಮೇಲೆ ಇರುವಂತಹ ಕಾಳಜಿ ಇರಬಹುದು, ಅತಿಯಾದ ಸಿನಿಮಾ ಮಾಡ್ತಾರೆ, ಆಯ್ತಾ. ಸಂಧ್ಯಾ ರಾಗ ಅಂತ ಒಂದು ಸಿನಿಮಾ ಮಾಡ್ತಾರೆ, ತೆಲುಗು ಸಿನಿಮಾ ಬರುತ್ತೆ, ಅದು ತೆಲುಗುಗೆ ಯಾಕೆ ಆ ರೀತಿಯಾದಂತ ಚಲನಚಿತ್ರಗಳು ಬರ್ತಾ ಇಲ್ಲ ಅಂತ ಒಂದು ಜಸ್ಟಿಸ್ ನಿಮಗೆ ನೆನಪಿರ್ಬೋದು, ಹೇಳಿಕೆಯನ್ನ ಕೊಡ್ತಾರೆ, ಕೋರ್ಟ್ ನಲ್ಲಿ ಹೇಳಿಕೆ ಕೊಡ್ತಾರೆ. ಎಲ್ರಿ ಕನ್ನಡ ಚಿತ್ರರಂಗ ಏನ್ ಮಾಡ್ತಿದ್ದೀರಿ, ಎಲ್ಲಿ ಬರ್ತಾ ಇದೆ ಸಿನಿಮಾಗಳು ಅನ್ನೋಂತ ಒಂದು ಹೇಳಿಕೆಗಳನ್ನ ನಾನ್ ಕೊಡೋದಲ್ಲ, ಜಡ್ಜ್ ತಮ್ಮ ಚೇರ್ ನಲ್ಲಿ ಕೂತ್ಕೊಂಡು ಕೊಡುವಂಥದ್ದು. ಸೊ ನಮ್ಮ ಬೇಸರ ಇಷ್ಟೇ, ನೀವು ಸಿನಿಮಾಗಳನ್ನ ಮಾಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಅದನ್ನ ತೆಗೆದುಕೊಂಡು ಹೋಗಿ, ಆಯ್ತಾ. ನಿಮಗೆ ನೆನಪಿರ್ಬೋದು, ರವಿಚಂದ್ರನ್ ಅವ್ರು ಹೇಳ್ತಾ ಇದ್ರು, ಅವತ್ತಿನ ದಿನ ನಾನು ಹೇಳಿದ್ದೆ, ಪ್ರೇಮಲೋಕ ಚಿತ್ರ ಬಂದಾಗ ಟಿಕೆಟ್ ದರವನ್ನ ಜಾಸ್ತಿ ಮಾಡಿ ಅಂತ ನಾನು ಸರ್ಕಾರ ಕೇಳ್ಕೊಂಡಿದ್ದೆ. ಆದ್ರೆ ಎಲ್ಲೋ ಒಂದು ಕಡೆ ಅದು ಸಾಧ್ಯ ಆಗಿರ್ಲಿಲ್ಲ ಅವತ್ತಿನ ದಿನ, ಅಥವಾ ಚಲನಚಿತ್ರ ಮಂಡಳಿ ಕೂಡ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ ಅಂತ. ಆದ್ರೆ ಇವತ್ತಿನ ದಿನ KGF ಬಂದಾಗ ದರಗಳನ್ನ ಏರಿಸಲಾಗಿತ್ತು ಅಂತ. ಆಗ್ಲಿ, ಅದು ಪಕ್ಷಾತೀತವಾಗಿ ಏನಾದರೂ ಕಾರ್ಯಕ್ರಮ ಇತ್ತು ಅಂದ್ರೆ ಬರಬಹುದಾಗಿತ್ತು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಈ ರೀತಿಯಾದಂತ ಕಾರ್ಯಕ್ರಮಗಳು ನಡೆದಾಗ ಕಲಾವಿದರು ನೀವು ಒಟ್ಟಾಗಿ ಸೇರ್ಕೊಂಡು ಈ ಕಾರ್ಯಕ್ರಮಗಳನ್ನ ನೀವು ಮೇಲೆ ಎತ್ತಬೇಕು. ಒಂದು ಬೇಸರ ಏನು ಅಂದ್ರೆ ಒಂದೇ ಪಕ್ಷದ ಆಹ್ವಾನ ಇಲ್ಲದೆ ಇರಬಹುದಾಗಿತ್ತು. ನಾವು ಹೋಗಿ ಕರೆಯೋದಲ್ಲ ನಿಮ್ಮನ್ನ, ನಿಮ್ಮ ಕಾರ್ಯಕ್ರಮ ಇದು, ನೀವೆಲ್ಲರೂ ಬಂದು ನಮ್ಮನ್ನ ಕರಿಬೇಕು, ಆಯ್ತಾ. ನಾವು ಬಂದು ನಿಮ್ಮನ್ನ ಕರೆಯುವಂತದ್ದಲ್ಲ. ಓಕೆ ಫೈನ್, ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೀಗ DCM DK ಶಿವಕುಮಾರ್ ಅವರ ಹೇಳಿಕೆ ಇದೆಯಲ್ಲ, ಕೆಲವೊಂದಿಷ್ಟು ಜನ ಇದನ್ನ ಒಪ್ಕೊಳ್ತಾ ಇದ್ದಾರೆ, ಕೆಲವೊಂದಿಷ್ಟು ಜನ ಇದನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡುವಂತ ವಿಷಯ ಅಲ್ಲ, ಆದ್ರೆ ಇಲ್ಲಿ ಇದರಿಂದ ಎಚ್ಚೆತ್ಕೊಳ್ಬೇಕಾಗಿರುವಂತದ್ದು ಈ ಸಿನಿಮಾ ಇಂಡಸ್ಟ್ರಿದವರು, ಅಂದ್ರೆ ಕಲಾವಿದರು ಎಚ್ಚೆತ್ಕೊಳ್ಬೇಕಾಗತ್ತೆ. ನಾಡು ನುಡಿ ಭಾಷೆ ಜಲ ಅಂತ ಬಂದಾಗ ವೈಯಕ್ತಿಕವಾಗಿ ಪಕ್ಷಾತೀತವಾಗಿ ಸೇರುವಂತ ಕರ್ತವ್ಯ ಪ್ರತಿಯೊಬ್ಬರದ್ದು ಕೂಡ ಇರುತ್ತೆ. ಸೊ ಇದು ದೊಡ್ಡ ಮಟ್ಟದಲ್ಲಿ ಹೋಗದೇ ಇಲ್ಲ, ಯಾಕೆಂದ್ರೆ ಆಮೇಲೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿ ಸರ್ಕಾರ ಮತ್ತೆ ಕಲಾವಿದರು ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದು ಬೇಡ. ಬಟ್ ಇನ್ಮೇಲೆ ಆದರೂ ಭಾಷೆ ಅಂತ ಬಂದಾಗ, ಕನ್ನಡ ಅಂತ ಬಂದಾಗ ಕನ್ನಡ ನಟ ನಟಿಯರು ಬರಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಒತ್ತಾಯ, ಜೊತೆಗೆ ಮನವಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.